ರಾಜಧಾನಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಈ ಬೆಳೀತಾ ಇರುವಂತ ಬೆಂಗಳೂರಿಗೆ ಇಲ್ಲಿರುವಂತ ಆಡಳಿತ ವ್ಯವಸ್ಥೆಗೆ ಚುರುಕುಗೊಳಿಸುವಂತ ಒಂದಷ್ಟು ಯೋಜನೆಗಳು ಬೇಕಾ ಎನ್ನುವಂತ ಪ್ರಶ್ನೆಗಳು ಕೂಡ ಖಂಡಿತವಾಗ್ಲೂ ಹುಟ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಳೀತಾ ಇರುವಂತ ಬೆಂಗಳೂರಿಗೆ ಈಗ ಬಿಬಿಎಂಪಿ ಇದೆ, ಬಿಬಿಎಂಪಿಯನ್ನ ಹೊರತುಪಡಿಸಿ ಬೇರೆ ಏನಾದರೂ ಬೇಕಾ, ಪ್ರಾಧಿಕಾರ ರಚನೆ ಅವಶ್ಯಕತೆ ಇದೆಯಾ ಎನ್ನುವಂತ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಹಾಗೆಯೇ ಸರ್ಕಾರ ಮಾಡಿಕೊಂಡಿರುವಂತ ಆ ಪ್ಲಾನ್ಗೆ ಕುರಿತಂತ ವರದಿಯು ಕೂಡ DCM DK ಶಿವಕುಮಾರ್ ಅವರ ಕೈ ಸೇರಿದೆ. ಅದನ್ನ ಮುಖ್ಯಮಂತ್ರಿ ಮುಂದೆ ಚರ್ಚೆ ಕೂಡ ಆಗುತ್ತೆ. ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಗ್ರೇಟರ್ ಬೆಂಗಳೂರು 5 ಪಾಲಿಕೆ 400 ವಾರ್ಡ್. ಬಿಬಿಎಂಪಿ ಪುನರ್ರಚನೆ ಸಂಬಂಧ ಈಗಾಗಲೇ DCM DK ಶಿವಕುಮಾರ್ ಅವರಿಗೆ ವರದಿಯನ್ನು ಸಲ್ಲಿಸಲಾಗಿದೆ. DCM ಕೂಡ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅವರು ಹೇಳ್ತಾ ಇರುವಂತ ಪ್ರಕಾರ ಇಲ್ಲಿ ಬಿಬಿಎಂಪಿಯನ್ನ ನಾವು ಕಡೆಗಣಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಗ್ರೇಟರ್ ಬೆಂಗಳೂರು ಯಾಕೆ? ಬಿಬಿಎಂಪಿ ಪುನರ್ರಚನೆ ಬಗ್ಗೆ DCM DK ಶಿವಕುಮಾರ್ ಅವರಿಗೆ ವರದಿ ಕೈ ಸೇರಿದೆ. ಆಡಳಿತ ನಿರ್ವಹಣೆಗೆ 3 ಹಂತದ ವ್ಯವಸ್ಥೆ ಜಾರಿಗೆ ಸಲಹೆಯನ್ನ ಕೊಡಲಾಗಿದೆ. ಇದರಲ್ಲಿ 5 ಪಾಲಿಕೆ 400 ವಾರ್ಡ್ಗಳಿಗೆ ಶಿಫಾರಸನ್ನ ಮಾಡಲಾಗಿದೆ. ಬಿಬಿಎಂಪಿಯನ್ನ 5 ಪಾಲಿಕೆ ಮಾಡೋಕೆ ಸಲಹೆಯನ್ನು ಕೂಡ ಕೊಡಲಾಗಿದೆ. ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಶಿಫಾರಸು ವರದಿ ಜಾರಿಯಾದ್ರೆ ಹೊಸ ಪ್ರಾಧಿಕಾರ ರಚನೆ ಆಗುತ್ತೆ. ಗಮನಿಸಬೇಕಾದಂತ ಅಂಶ ಇದು. ಈ ವರದಿ ಜಾರಿಯಾದ್ರೆ ಹೊಸ ಪ್ರಾಧಿಕಾರ ರಚನೆ ಆಗುತ್ತೆ. ಹಾಗೆಯೇ BS ಪಾಟೀಲ್ ಅಧ್ಯಕ್ಷತೆಯ ಸಮಿತಿ ಈಗಾಗಲೇ DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ವರದಿಯನ್ನ ಕೊಟ್ಟಿದ್ದಾರೆ. ಈಗಿನ ವ್ಯವಸ್ಥೆಯಲ್ಲಿ ಬೆಂಗಳೂರು ನಿರ್ವಹಣೆ ಹಾಗಾದ್ರೆ ಕಷ್ಟ ಸಾಧ್ಯ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ಅಂಶಗಳನ್ನ ಗಮನಿಸಿದ್ರೆ ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗೇನೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಬಿಬಿಎಂಪಿ ಚುನಾವಣೆ ಕತೆ ಏನಾಯ್ತು? ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ ಅಂತ ಹೇಳ್ತೀರಾ. ಬಿಬಿಎಂಪಿ ಚುನಾವಣೆ ನಡಿಲೇ ಇಲ್ಲ. 2020ಕ್ಕೆ ನಡಿಬೇಕಿತ್ತು. ಎಲ್ಲೋಯ್ತು ಬಿಬಿಎಂಪಿ ಚುನಾವಣೆ ಎನ್ನುವುದಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಬಿಎಂಪಿ ಕತೆ ಏನು ಎನ್ನುವಂತ ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಜೈ ಭೀಮ್, ನೀಲ್ ಸೇನೆ ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ತ್ಯಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಶನ್ ಸಾಮಾಜಿಕ ಕಾರ್ಯಕರ್ತರು ಹಾಗೆಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜನತಾ ಪಕ್ಷ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂತ ಗೋವಿಂದ ರಾಜು ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸದ್ಯ ಇಷ್ಟು ದಿವಸ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ರು. ಬ್ರ್ಯಾಂಡ್ ಬೆಂಗಳೂರು, ನಾವು ಬೆಂಗಳೂರನ್ನ ಆ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ, ಈ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆಯ್ತು. ಎಲ್ಲೋಯ್ತು ಆ ಬ್ರ್ಯಾಂಡ್ ಬೆಂಗಳೂರು ಎನ್ನುವಂಥ ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಈಗ ಗ್ರೇಟರ್ ಬೆಂಗಳೂರು ಏನಿದು ಸರ್? ಗ್ರೇಟರ್ ಬೆಂಗಳೂರು ಸರ್, ಈಗ ಗ್ರೇಟರ್ ಬೆಂಗಳೂರು ಇಲ್ಲಿ ಅಭಿವೃದ್ಧಿ ಅಂತೂ ಉದ್ದೇಶ ಇಲ್ಲ. ಇಲ್ಲಿ ಮುಖ್ಯವಾಗಿ ಯಾಕೆ ಹೇಳ್ತಾ ಇದ್ದಾರೆ, ಮೊದಲನೇ ಪಾಯಿಂಟ್ ಅಲ್ಲೇ ನಾನು ಅಭಿವೃದ್ಧಿ ಇಲ್ಲ, ಇಲ್ಲಿ ಅಭಿವೃದ್ಧಿಯ ಉದ್ದೇಶ ಇಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿರುವಂತ 198 ವಾರ್ಡ್ಗಳಿರುವಂತ ಸಮಸ್ಯೆಗಳನ್ನ ಇದುವರೆಗೂ ಇತ್ಯರ್ಥ ಮಾಡಕ್ಕಾಗಿಲ್ಲ ಖಂಡಿತ ಖಂಡಿತ ಸರ್ಕಾರಗಳು. ಈಗಾಗಲೇ 5 ಗ್ಯಾರಂಟಿಗಳು ಕೊಟ್ಬಿಟ್ಟು ಜನರು ವ್ಯವಸ್ಥೆನ ಅಧ್ವಾನ ಮಾಡಿಟ್ಟವ್ರೆ ಕರ್ನಾಟಕ ಸರ್ಕಾರದವರು. ಈಗ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಇರೋ ಸಮಸ್ಯೆಗಳೇನು, ಜನರು ಹೆಚ್ಚಾಗಿ ಯಾವ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಒಂದು ಮೂಲಭೂತ ಸೌಕರ್ಯಗಳು. ಹೌದು, ಇವತ್ತಿಗೂ ಸರ್ಕಾರ ಬಂದು ಮೊದಲನೇದಿಂದ ಇವತ್ತವರೆಗೂ ಯಾವುದೇ ರೀತಿಯೂ ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ವಿಫಲವಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆಗಳಾಗಿರ್ಬೋದು, ಈ ತರ ಎಲೆಕ್ಟ್ರಿಸಿಟಿದೆಲ್ಲ ಫ್ರೀ ಕೊಟ್ಟು ಅದನ್ನ ಬಿಲ್ನ ರೈಸ್ ಮಾಡಿ ಇವತ್ತು ನಮ್ಮನ್ನ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಮೊದಲು ಅದನ್ನ ಸುಧಾರಿಸ್ಕೊಳ್ಳಿ. ಈ ಗ್ಯಾರಂಟಿಗಳು ಕೊಟ್ಟಿರೋ ಅಂತ ನಮ್ಮ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ದುಡ್ಡನ್ನ ಈ ಒಂದು 5 ಇದಕ್ಕೆ ಬಾಧ್ಯಗಳಿಗೆ ಗ್ಯಾರಂಟಿಗಳಿಗೆ ಯೂಸ್ ಮಾಡಿ ಇವತ್ತು ಅತಂತ್ರ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದನ್ನ ಮೊದಲು ಸರಿ ಮಾಡ್ಲಿ, ಆಮೇಲೆ ಗ್ರೇಟರ್ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ಲಿ ಅಂತ ಹೇಳ್ತೀನಿ ಸರ್. ಎಸ್ ವೆಲ್, ಬೆಳೀತಾ ಇರುವಂತ ಬೆಂಗಳೂರಿನಲ್ಲಿ ಬೆಟ್ಟದಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಈ ಸಮಸ್ಯೆಗಳನ್ನ ನಿವಾರಿಸಬೇಕು. ಆದ್ರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಸಮಸ್ಯೆಗಳು ಇರೋದಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ನಾಗೇಶ್ ಸರ್, ಏನ್ ಹೇಳ್ತೀರಾ ಈ ಬಗ್ಗೆ ನೀವು? ಮಹಾನಗರ ಪಾಲಿಕೆ ಬರೀ ಪಾಲಿಕೆ ಅಂತಿದ್ದದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಹೌದು, ಬೃಹತ್ ಬೆಂಗಳೂರು ನಗರ ಪಾಲಿಕೆಯಲ್ಲಿ 198 ವಾರ್ಡ್ಗಳನ್ನು ಸೇರ್ಪಡೆ ಮಾಡಿದ್ರು. 100 ಇದ್ದದ್ದು ಮತ್ತೆ 98 ಸೇರಿಸಿ 2006-2007ರಲ್ಲಿ 110 ಹಳ್ಳಿಗಳನ್ನು ಸೇರ್ಪಡೆ ಮಾಡಿದ್ರು. ಇವತ್ತುವರೆಗೂ 110 ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ,
ಸರಿಯಾದ ರಸ್ತೆ ಇಲ್ಲ, ಒಳಚರಂಡಿ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಒದಗಿಸ್ಕೊಡಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಈಗ ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲೋಯ್ತು ನನಗೆ ಗೊತ್ತಿಲ್ಲ, ಮಧ್ಯದಲ್ಲಿ ನಾಪತ್ತೆ ಆಗ್ಬಿಟ್ಟಿದೆ ಬ್ರ್ಯಾಂಡ್ ಬೆಂಗಳೂರು. ಅದು ಸುರಂಗ ಒಳಗಡೆ ಹೋಯ್ತು ಅನ್ನೋ ಗೊತ್ತಿಲ್ಲ, ಅದು ಏನೋ ಪಂಚ ಸುರಂಗ ಮಾರ್ಗಗಳಿವೆಲ್ಲ ಅದ್ರೊಳಗಡೆ ಹೋಯ್ತು ಅನ್ನೋ ಗೊತ್ತಿಲ್ಲ. ಬಟ್ ಈಗ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು 400 ವಾರ್ಡ್ಗಳನ್ನು ಮಾಡಬೇಕು ಅಂತ ಹೇಳ್ತಿಲ್ಲ. ಮೊದಲು ಮೂಲ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. 400 ಮಾಡ್ತೀರೋ 500 ಮಾಡ್ತಾರೆ ಸೆಕೆಂಡ್ರಿ ಸರ್. ಇವತ್ತೂ ಸಹ 198 ವಾರ್ಡ್ಗಳಲ್ಲಿ ಸರಿಯಾದ ರೀತಿ ರಸ್ತೆಗಳಿಲ್ಲ, ಟ್ರಾಫಿಕ್ ಸಮಸ್ಯೆ ಕಿರಿಕಿರಿ, ನೀರ್ ಸಮಸ್ಯೆ ಇಲ್ಲ. ಈಗ ಅದ್ರ ಜೊತೆಯಲ್ಲಿ ಸೊಳ್ಳೆಗಳ ಕಾಟ ಬೇರೆ ಇದೆ, ಡೆಂಗ್ಯೂ ಏನೇನೋ ಕಾಯಿಲೆಗಳು ಉತ್ಪತ್ತಿ ಆದ ಕಾಯಿಲೆಗಳು ಬರ್ತಿದೆ. ಸರಿಯಾದ ಒಂದೇ ಇವತ್ತುವರೆಗೂ ನೋಡಿ, ಕಳೆದ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ 138 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯ ಇವತ್ತವರೆಗೂ ಒದಗಿಸ್ಕೊಳ್ಳೋಕ್ಕಾಗಿಲ್ಲ. ಬಂದದ್ದೇ ಅವರು ತಂದದ್ದವರೇನೆ. ಸೊ ಇವತ್ತವರೆಗೂ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥ ಕೆಲಸಗಳನ್ನು ಇವತ್ತು ಅವರು ಮಾಡೋಕ್ಕಾಗಿಲ್ಲ. ಸೊ ಅವರು ಒಂದಷ್ಟು ನೆಪ ಅಂದರೆ ಚುನಾವಣೆ ಈಗ ಏನು ಉದ್ದೇಶ ಅಂತ ಹೇಳಿದ್ರೆ BBMP ಚುನಾವಣೆ ಮಾಡಬಾರ್ದು. ಇವಾಗ ಪಾಲಿಕೆ ಅಧಿಕಾರಿಗಳ ಕೈಯಲ್ಲೇ ಚುನಾವಣೆ ಇರಬೇಕು. ಪಾಲಿಕೆ ಅಧಿಕಾರಿಗಳ ಕೈಯಲ್ಲಿ ಇದ್ರೆ MLA ಕೈಯಲ್ಲಿ ಇದ್ದಂಗೆ ಇರ್ತದೆ. ಒಂದು ವೇಳೆ MLA ಅವ್ರು ಏನಾದ್ರೆ ಅವ್ರ ಕೈಯಲ್ಲಿ ತಪ್ಪೋಯ್ತು ಅಂದ್ರೆ ಮಹಾನಗರ ಪಾಲಿಕೆ ಸದಸ್ಯರು ಬಂದ್ರೆ ಅವ್ರ ಕೈ ತಪ್ಪುತ್ತೆ ಅನ್ನೋ ಉದ್ದೇಶ ಸಲುವಾಗಿ ಇದು ರಾಜಕಾರಣದ ಒಂದು ಕುತಂತ್ರ. ಹಿಂದಿನ BJP ಸರ್ಕಾರನೂ ಅದೇ ಮಾಡ್ತು. ಅವರು 224 ಮಾಡಕ್ ಹೋಗಿ ಅದೇನೋ ಮತ್ತೆ ಅವರವರೇ ಕೇಸ್ ಹಾಕೊಳ್ಳೋದು ಮಾಡೋದು. ಇದು 400 ಮಾಡೋಕ್ರು ಮತ್ತೆ ಕೇಸೆ. BBMP ಚುನಾವಣೆ ಕಳೆದ 3 ವರ್ಷಗಳಿಂದ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳೇ ಆಡದೆ ಆಟ, ಅಧಿಕಾರಿಗಳು ಆಡದೆ ಆಟ, ಇಲ್ಲ ರಾಜಕಾರಣಿಗಳಲ್ಲ. ಸೊ ಈ ಉದ್ದೇಶ ಈಗ 400 ಮಾಡಿ ಮತ್ತೆ ಕಾಂಗ್ರೆಸ್ ಇಂದಿನ ಸರ್ಕಾರ ಏನೇ ಚಾಳಿ ಮಾಡಿದೆ ಅದೇನೇ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ವಿನಃ ಯಾವುದೇ ರೀತಿಯಲ್ಲಿ BBMP ಚುನಾವಣೆ ಮಾಡುವಂತ ಕೆಲಸ ಮಾಡಕ್ ಹೋಗಲ್ಲ. ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಸರಿಯಾಗಿ ನೀರು ಕೊಡ್ರಪ್ಪ, ಕುಡಿಯೋ ನೀರು ಅಂತ. ಇವಾಗ ಕುಡಿಯೋ ನೀರೇ ಸಿಗ್ತಾ ಇಲ್ಲ ಇವಾಗ ನಮಗೆ. ಸರಿಯಾಗಿ ಒಂದ್ ದಿವಸ ಬರ್ತದೆ, ಒಂದ್ ದಿವಸ ಸ್ತಂಭಗಳಲ್ಲಿ ಪಾಪ ನೀರೇ ಇಲ್ಲ ಅವ್ರಿಗೆ ಇವತ್ತು. ನಿಮಗೆ ದಾಸರಳ್ಳಿ ವಲಯ ಭಾಗದಲ್ಲಿ ಕುಡಿಯೋ ನೀರಂತ ಸಿಗ್ತಾನೆ ಇಲ್ಲ. ಸರಿಯಾದ ರೀತಿ ನಿಮ್ಗೆ ಇದಿಲ್ಲ, ರಸ್ತೆಗಳಿಲ್ಲ. ನೀವು ಬಂದ್ರೆ ಮಾದೇವಪುರ ವಲಯ ತಗೊಳ್ಳಿ, ಬೊಮ್ಮನಹಳ್ಳಿ ವಲಯ ತಗೊಳ್ಳಿ, ಮತ್ತೆ ಅದಾದ್ಮೇಲೆ ನಿಮ್ಗೆ ಸೌತ್ ವಲಯ, ಯಶವಂತಪುರ, ಈ ಏನಿದೆ ಸುತ್ತ ಹಳ್ಳಿಗಳನ್ನ ಸೇರ್ಪಡಿದ್ರೆ ಅವ್ರು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹಳ್ಳಿಗಳೇ ಎಷ್ಟೋ ಭಾಷೆ ಅಂತ ರಸ್ತೆಗಳು ಇವತ್ತಿನ ದಿವಸ BBMP ಒಳಗಡೆನೇ ಇದೆ. ಅದನ್ನು ಸರಿಪಡಿಸಿ ನಂತರ ಆಮೇಲೆ ನಿಮ್ಮ ರಾಜಕೀಯ ತಕ್ಕಂದ್ರೆ ಪ್ರತಿಯೊಂದ್ರು ಈಗ ನಮ್ದು ಸರ್ಕಾರ ಬಂದ್ರು ನಾವು ಅದೇ ರೀತಿನೇ ಮಾಡಿದೆ. ಅವ್ರವ್ರ ಸರ್ಕಾರ BJP ಸರ್ಕಾರ ಇದ್ದಾಗ ಅವ್ರು ಮಾಡ್ರು, ಕಾಂಗ್ರೆಸ್ ಸರ್ಕಾರ ಇದ್ದು ನಾಳೆ ಜನತಾ ಪಕ್ಷ ಸರ್ಕಾರ ಬಂದಾಗೂ ನಾವು ಇದೇ ರೀತಿನೇ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಆದ್ರೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಕೊಟ್ಟು ಆಮೇಲೆ ನಿಮ್ಮ ಪ್ರಯತ್ನಕ್ಕೆ ನೀವು ಕೈ ಹಾಕಿ ಅನ್ನುವಂತ ನನ್ನ ಒತ್ತಾಯ. ಎಸ್ ವೆಲ್ ಸರ್. ಗೋವಿಂದರಾಜು ಸರ್, ಪ್ರಮುಖವಾಗಿ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸೋದಕ್ಕೋಸ್ಕರ ಈ ಗ್ರೇಟರ್ ಬೆಂಗಳೂರನ್ನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಗ್ರೇಟರ್ ಬೆಂಗಳೂರು ತಂದ್ರೆ BBMP ಕತೆ ಏನು ಎನ್ನುವಂತ ಸರ್ವೇ ಸಾಮಾನ್ಯವಾದಂತ ಪ್ರಶ್ನೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ನೋಡಿ, ಈ BBMPಗಿಂತ ಮುಂಚೆ ಇದ್ದಿರ್ತಕ್ಕಂಥದ್ದು BMP ಅಂತ ನಾವು ಕರೀತಿದ್ವಿ, ಬೆಂಗಳೂರು ಮಹಾನಗರ ಪಾಲಿಕೆ. ಸುಮಾರು 100 ವಾರ್ಡ್ಗಳು ಸೇರ್ಕೊಂಡು ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಒಂದು ವ್ಯವಸ್ಥೆ ಇದ್ರ ಭಾಗವಾಗಿ ಮಾಡ್ಕೊಂಡಿರ್ತಕ್ಕಂಥ. ಅದ್ರ ಜೊತೆಯಲ್ಲಿ 6 ನಗರಸಭೆಗಳಿದ್ದು. ಒಂದು ಸ್ನೇಹಿತರು ಹೇಳ್ದಂಗೆ ದಾಸರಳ್ಳಿ ವಲಯ, ರಾಜರಾಜೇಶ್ವರಿ ನಗರ, ಮತ್ತೆ ಬೊಮ್ಮನಹಳ್ಳಿ ವಲಯ, ಕೇರ್ಪುರ ವಲಯ, ಮಾದೇಪುರ ವಲಯ, ಬ್ಯಾಟ್ರಾಯಂಪುರ ವಲಯ ಅಂತ ಹೇಳ್ಬಿಟ್ಟು ಇದ್ರ ಜೊತೆಯಲ್ಲಿ ನಗರಸಭೆಗಳಾಗಿ ಜೊತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು. ಸೊ ಇದು ಬೆಂಗಳೂರು ಬೃಹತ್ತಾಗಿ ಬೆಳೆದಂಗೆ ಏನಾಯ್ತು ಅಂದ್ರೆ ಆ ಪ್ರದೇಶಗಳೆಲ್ಲ ಅಂದ್ರೆ ಈ BBMP ಲಿಮಿಟ್ಸ್ ಯಾವ ಥರ ಇತ್ತು, ಪಾಲಿಕೆ ಲಿಮಿಟ್ಸ್ ಯಾವ ಥರ ಇತ್ತು, ಅದು ಸೇರ್ಕೊಂಡು ಎಲ್ಲನೂ ಹಾಗೆ ಬೆಳೆದಂಗೆ. ಸೊ ಅವಾಗ ಏನು ಮಾಡಿದ್ರು, 2010ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಾಗ ಇದು ಎಕ್ಸ್ಪೆನ್ಷನ್ ಮಾಡಿದ್ರೆ ಎಲ್ಲ ಕೂಡ ಆ ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದನ್ನ ಇಟ್ಕೊಂಡು ಪ್ಲಾನ್ ಮಾಡಿದ್ದಾಯ್ತಿದ್ದು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಮಾಡಕ್ ಕೊಟ್ಟಿರೋದೇನು ಅಂದ್ರೆ ಗ್ರೇಟರ್ ಬೆಂಗಳೂರು ಅಂತ. ಸೊ ಈ ಗ್ರೇಟರ್ ಬೆಂಗಳೂರು ಅಂತಿದ್ದಂಗೆನೆ ಇವ್ರು 5 ಭಾಗ ಮಾಡಬೇಕು ಅಂತ ಪ್ಲಾನ್ ಇಟ್ಟಿದ್ದಾರೆ. ಅದು 80 ವಾರ್ಡನ್ನ ಸೇರಿಸಿ ಒಂದು ಮೇಯರ್ ಮಾಡಬೇಕು ಅಂತಲ್ಲ, ಇಲ್ಲ 5 ಮೇಯರ್ ಮಾಡಬೇಕು ಅಂತಲ್ಲ, ಒಟ್ಟು ಈಗ 400 ವಾರ್ಡ್ಗೂ ಎಲೆಕ್ಟೆಡ್ ಬಾಡಿನ ಸೆಲೆಕ್ಟ್ ಮಾಡಿ 1 ಮೇಯರ್ ಮಾಡ್ಬೇಕು, ಇನ್ನ ಕ್ಲಾರಿಟಿ ಇಲ್ಲ. ಅದನ್ನ BS ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಅಧ್ಯಯನ ಅಂತ ಸಮಿತಿ ಅಂತೂ ಮಾಡಿದ್ದಾರೆ. ಸೊ ಈ ಮಾಡಿರೋದ್ರಿಂದ ನಿಮ್ಗೆ ಈಗ ಇರ್ತಕ್ಕಂಥ ಸುಮಾರು ಏನು 110 ಹಳ್ಳಿಗಳಿಗೆ ನಾವು ಇನ್ನವರೆಗೂ ವಾಟರ್ನ ಕನೆಕ್ಟ್ ಮಾಡೋಕ್ಕಾಗಿಲ್ಲ. BBMP ಅಂತ ಏನು ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೂ ಕನೆಕ್ಟ್ ಮಾಡೋಕ್ಕೆ ಇಲ್ಲ. ಫಸ್ಟ್ ವ್ಯವಸ್ಥೆಗಳನ್ನ ಇಲ್ಲಿರ್ತಕ್ಕಂಥ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥವಿಗೆ ಕೊಡೋದ್ರಿಂದ ಎಲ್ಲ ಒಂದ್ ಕಡೆ ಜನಕ್ಕೆ ಒಂದು ಸಂತೋಷ ಆಗಂತದಾಗುತ್ತೆ. ಅವ್ರಿಗೆ ಇನ್ನೂ ಸಮಸ್ಯೆ ಪರಿಹಾರ ಆಗಿಲ್ಲ. ಇದ್ರ ಜೊತೆಲಿ ಇನ್ನಷ್ಟು ಸೇರಿಸಿದಾಗ ಏನಾಗುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಲೋಡ್ ಜಾಸ್ತಿ ಆಗೋದ್ರಿಂದ ಎಲ್ಲ ಒಂದ್ ಕಡೆ ಸಮಸ್ಯೆಗಳು ಆಗಿ ಉಳ್ಕೊಳ್ತವೆ, ಇದಕ್ಕೆ ಪರಿಹಾರನ ಸಿಗೋದಿಲ್ಲ. ಸೊ ಯಾವಾಗ್ಲೂ
ಡಿಸೆಂಟ್ರಲೈಸ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಅಬ್ಸರ್ವೇಷನ್ ಅದನ್ನ ಫಾಲೋ ಅಪ್ ಮಾಡಕ್ಕೆಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ. ಬಟ್ ಇಲ್ಲಿ ಕಾಂಗ್ರೆಸ್ನವರು ಕೇವಲ ರಾಜಕೀಯ ಉದ್ದೇಶ ಇಟ್ಕೊಂಡು ಇದನ್ನ 5 ಪಾಲಿಕೆಗಳನ್ನ ಮಾಡೋದು, ಸೊ ನಾವಂತೂ ಒಪ್ಪೋದಿಲ್ಲ. ಆಲ್ರೆಡಿ ಇದು ಎಫೆಕ್ಟ್ ಏನು ಅನ್ನೋದನ್ನ ನಾವು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಮುಂಬೈನಲ್ಲಿ ಸೊ ನೋಡಿದೀವಿ. ಯಾಕೆಂದ್ರೆ ಮುಂಬೈನಲ್ಲೂ ಮೊದಲು ಮುಂಬೈ ನಗರ ಪಾಲಿಕೆ ಅಂತಲೇ ಇದ್ದಿದ್ದು, ಅದನ್ನ 5 ಭಾಗ ಮಾಡಿ ಇವತ್ತು ಏನಾಗ್ತಾ ಇದೆ ಅಂದ್ರೆ 5 ಭಾಗ, ನಾರ್ತ್, ಈಸ್ಟ್, ಸೌತ್, ವೆಸ್ಟ್, ಈ ರೀತಿಯ 5 ಭಾಗವಾಗಿ ಮಾಡ್ಬಿಟ್ಟು 5 ಮೇಯರ್ಗಳ್ನು ಮಾಡ್ತಾ ಇದಾರೆ ಅಲ್ಲಿ. ಅದು ಏನ್ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಈಗೆಲ್ಲ ಒಂದ್ ಕಡೆ ಒಂದು ಏರಿಯಾದಲ್ಲಿ ಬೃಹದಾರ್ವಕ್ಕಾಗಿ ದೊಡ್ಡ ದೊಡ್ಡ ಕಂಪ್ನಿಗಳು ಬೆಳ್ಕೊಂಡು ಹೋದಾಗ ಅಲ್ಲಿನ ರೆವೆನ್ಯೂ ಆ ಪಾಲಿಕೆಗೆ ಬಂದಾಗ ಇನ್ನೊಂದು ಪಾಲಿಕೆಗೆ ಅದನ್ನ ಶೇರ್ ಮಾಡಕ್ಕೆ ಪರ್ಮಿಷನ್ ಇದೆಯಲ್ವಾ ಗೊತ್ತಿಲ್ಲ ಇವ್ರು ಯಾವ ತರ ಮಾಡ್ತಾ ಇದಾರೆ ಅಂತ. ಸೊ ಈ ರೀತಿಯ ಇಂಬ್ಯಾಲೆನ್ಸ್ ಆಗುತ್ತೆ ಬೆಂಗಳೂರು ನಗರಕ್ಕೆ. ಎಲ್ಲ ಒಂದ್ ಕಡೆ ರೆವಿನ್ಯೂ ಜನರೇಟ್ ಆದಾಗ, ಯಾಕೆಂದ್ರೆ ಎಲ್ಲಾ ಪಾಲಿಕೆಗಳು ನಡೆಯೋದು ಯಾವ್ದ್ರ ಮೇಲೆ ಅಂದ್ರೆ ಜನರು ಕಟ್ಟುವಂತ ತೆರಿಗೆ ಮೇಲೆ, ಆ ಲೋಕಾಲಿಟಿ ಏನಿರುತ್ತೆ, ಲೋಕಲ್ ಜನರೇಷನ್ ಆಫ್ ಟ್ಯಾಕ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ಅದು ಬ್ಯಾಲೆನ್ಸ್ ಮಾಡುವಂತದ್ದು ಇರುತ್ತೆ. ಆದ್ರೆ ಇದೆಲ್ಲ ಒಂದ್ ಕಡೆ ಒಂದೊಂದು ಭಾಗವಾಗಿ ಮಾಡಿದಂತ ಸಂದರ್ಭದಲ್ಲಿ ಭವಿಷ್ಯ ನನಗೆ ಅನ್ಸುತ್ತೆ ಅಲ್ಲಿ ಉತ್ಪತ್ತಿ ಆಗಂತ ತೆರಿಗೆ ಅದೇ ಭಾಗಕ್ಕೆ ಎಲ್ಲೋ ಡೆವಲಪ್ಮೆಂಟ್ಗೆ ಯೂಸ್ ಮಾಡಿದ್ರೆ ಬಹುಶಃ ಇನ್ನೊಂದು ಇರ್ತಕ್ಕಂಥ ಪಾಲಿಕೆಯಲ್ಲೆಲ್ಲ ಒಂದ್ ಕಡೆ ಕಮ್ಮಿ ರೆವಿನ್ಯೂ ಜನರೇಟ್ ಆದ್ರೆ ಸಹಜವಾಗಿ ಇಂಬ್ಯಾಲೆನ್ಸ್ ಆಗಿ ಎಲ್ಲ ಒಂದ್ ಕಡೆ ಬೆಂಗಳೂರನ್ನ ನಗರಕ್ಕೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನೋದು ಎಲ್ಲ ನಮ್ಗೆ ಅನಿಸ್ತಾ ಐತೆ. ಆದ್ರಿಂದ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಏನು ಬದಲಾವಣೆ ಆಗಲ್ಲ. ಇರ್ತಕ್ಕಂಥ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಅವಕಾಶಗಳಿದೆ. ಫಸ್ಟ್ ಒಳ್ಳೆ ರಸ್ತೆ, ಇನ್ನ ಉತ್ತಮವಾದ ರಸ್ತೆಗಳು, ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಬಹಳಷ್ಟು ಅವಶ್ಯಕತೆ ಇದೆ, ಅದ್ರ ಕಡೆ ಗಮನ ಹರಿಸಬೇಕು. ಆದ್ರೆ ಇವತ್ತು ಕಾಂಗ್ರೆಸ್ 14 ತಿಂಗಳಾಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಅನ್ನೋದನ್ನ ಒಂದು ಅಡಿಗಲ್ಲು ಹಾಕಕ್ಕೆ, ಒಂದು ಪೂಜೆನೂ ಮಾಡಕ್ಕೆ ಇವ್ರ ಕೈಲಿ ಸಾಧ್ಯ ಆಗಿಲ್ಲ. ಸೊ ಅದಕ್ಕೆ ಸಾಕಷ್ಟು ಕಾರಣಗಳು ಇನ್ನ ಹುಡುಕ್ತಲೇ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಬರ್ತಿದ್ದಂಗೆ ಏನ್ ಹೇಳಿದ್ರು, ಬೆಂಗಳೂರು ಉಸ್ತುವಾರಿ ಸಚಿವರಾದಂಗೆ ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಇದ್ರು. ಸೊ ಯಾವ್ದನ್ನ ಬ್ರ್ಯಾಂಡ್ ಮಾಡಕ್ ಹೊರಟಿದ್ದಾರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಇಫ್ ಈಸ್ ಗೋಯಿಂಗ್ ಇನ್ ಇಂಡಿವಿಜುವಲಿ ಥಾಟ್ಸ್ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಬೆಂಗಳೂರನ್ನ ಇದ್ರ ಸಮಸ್ಯೆ ಕೆಳಗಡೆ BDA ಇದೆ, KHP ಇದೆ, ಅದೇ ರೀತಿ ಈ BDA ವರ್ಷನ್ BMRD ಅಂತ ಏನ್ ಮಾಡ್ಕೊಂಡಿದೆ ಅದಿದೆ, BWSS ಇದೆ. ಅದರ ಇಂಡಿವಿಜುವಲ್ ಆಗಿ ಏನೇನೋ ಕೆಲಸಗಳು ಮಾಡ್ತಾ ಇದ್ದೇವೆ. ಇದ್ರ ಕೆಳಗಡೆ ಒಂದೇ ಗ್ರೇಟರ್ ಬೆಂಗಳೂರು ಮಾಡಿದಾಗ ಅವೆಲ್ಲ ಇದ್ರ ಕೆಳಗಡೆ ಬರುವಂತದ್ದಾಗುತ್ತೆ. ಅವಾಗ ಎಲ್ಲ ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಎಲ್ಲ ಒಂದ್ ಕಡೆ ತೊಂದರೆ ಆಗಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದ್ರೆ ಇಫ್ ಇಸ್ ಕಮ್ಸ್ ಒನ್ ಅಂಬ್ರಲಾ ಅಂಡರ್ ಎವ್ರಿಥಿಂಗ್ ಆಲ್ ದ ಅಡ್ಮಿನಿಸ್ಟ್ರೇಷನ್, ನನಗನ್ಸುತ್ತೆ ಡೆವಲಪ್ಮೆಂಟ್ಗೆ ಖಂಡಿತವಾಗ್ಲೂ ಕುಂಠಿತ ಆಗೇ ಆಗುತ್ತೆ. ಯಾಕೆಂದ್ರೆ ಈಗ ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏನ್ ಗೊತ್ತಾ ಸರ್, ಈ ರೀತಿಯಾದ ಈಗ ಇರ್ತಕ್ಕಂಥ ಅಟ್ಲೀಸ್ಟ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದ್ರಿಂದ ಅವ್ರ ಸಂಸ್ಥೆಗಳನ್ನ ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಅದು ಮುಂದೆ ತಗೊಂಡೋಗ್ಬೇಕು ಅಂತ ಹೆಚ್ಚಾಗಿ ಒಂದು ಅವಕಾಶ ಇದೆ. ಇವೆಲ್ಲಾನು ಒಂದೇ ತಂದಾಗ ಎಲ್ಲ ಒಂದ್ ಕಡೆ ಅಭಿವೃದ್ಧಿಗೆ ಕುಂಠಿತ ಆಗೇ ಆಗತ್ತೆ. ಖಂಡಿತವಾಗ್ಲೂ ಈ ಗ್ರೇಟರ್ ಬೆಂಗಳೂರಿನ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಪಾಲಿಕೆಗಳನ್ನ ಡಿವೈಡ್ ಮಾಡ್ಕೊಂಡು ಕೇವಲ ರಾಜಕೀಯ ಆಸಕ್ತಿಗೋಸ್ಕರ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಇಲ್ಲಿ ಫಸ್ಟ್ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಸ್ನೇಹಿತರುಗಳು ಹೇಳ್ದಂಗೆ ಫಸ್ಟ್ ಅದಕ್ಕೆ ಒತ್ತು ಕೊಡಿ. ನೀವು 14 ತಿಂಗಳಿಂದ ಏನೂ ಮಾಡ್ದಿಲ್ಲ, ನಾವು ಫಸ್ಟ್ ನೀವು ಇದಕ್ಕೇನೋ ಒಂದು ಮಾಡಿ ತೋರಿಸಿ. ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ, ರೋಡ್ಗಳೆಲ್ಲ ಗುಂಡಿಗಳು ಬೀಳ್ತಾ ಇದಾವೆ, ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಇದ್ರ ಜೊತೆಲಿ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ದೊಡ್ಡ ಸುದ್ದಿಯನ್ನು ಮಾಡಿದ್ದಾರೆ. ಹೌದು, ಅದು ಆ ವಿಚಾರದ ಕುರಿತು ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ ಸರ್. ತ್ಯಾಗರಾಜ್ ಸರ್, ಇನ್ನೊಂದು ವರದಿಯ ಪ್ರಕಾರ ಒಂದ್ ವೇಳೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದ್ರೆ ನಗರದ ಸುತ್ತಳತೆ, ಬೆಂಗಳೂರಿನ ಸುತ್ತಳತೆ 250 ಕಿಲೋಮೀಟರ್ ಇನ್ನೂ ಜಾಸ್ತಿ ಆಗುತ್ತೆ ಎನ್ನುವಂಥದ್ದಾಗಿ ಒಂದಷ್ಟು 200 ಚದರ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಈಗ ಇರುವಂಥದ್ದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು 250 ಚದರ ಮೀಟರ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ವಲ್ಪ ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲಿ ಮೊದಲನೇದಾಗಿ ಆರ್ಥಿಕ ಪರಿಸ್ಥಿತಿನೇ ಸರ್ ತುಂಬಾ ಇಕ್ಕಟ್ಟಾಗೋದು ಸರ್ಕಾರದಿಂದ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ನಾನು ಇದನ್ನೇ ಹೇಳ್ತಾ ಇದ್ದೆ, ಆರ್ಥಿಕ ಪರಿಸ್ಥಿತಿ ಸರಿ ಇಳಿದಿದ್ದಾಗ ನಾವೇನೇ ಅಭಿವೃದ್ಧಿ ಮಾಡ್ತಿರೋದ್ರೂ ಆ ಅಭಿವೃದ್ಧಿ ಕುಂಠಿತವಾಗೇ ನಡೀತದೆ. ಅಂದ್ರೆ ತುಂಬಾ ಸ್ಲೋಲಿ ನಡೀತದೆ, ಅದು ಅವಕಾಶನೂ ಇರಲ್ಲ ಅಭಿವೃದ್ಧಿಗೆ. ಈಗ ಈ 400 ವಾರ್ಡ್ ಏನ್ ಮಾಡಿದ್ದಾರೆ, ಈ 400 ವಾರ್ಡ್ನು ಅಭಿವೃದ್ಧಿಗೋಸ್ಕರ ಮಾಡ್ತಾ ಇಲ್ಲ, ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಈ ಒಂದು ಬೆಂಗಳೂರನ್ನ 5 ಭಾಗ ಡಿವೈಡ್ ಮಾಡ್ಕೊಂಡು ಇವರು ಕಾಂಗ್ರೆಸ್ನವರು ಒಂದು ಮುಖ್ಯಸ್ಥರು ಏನಿದ್ದಾರೆ ಒಂದು 5 ಜನರು ಡಿವೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮಗೂ ಗೊತ್ತಿರೋ ರೀತಿಯಲ್ಲಿ ಸರ್ಕಾರಕ್ಕೆ ನಾನೇ ದುಡ್ಡು ಸುರಿದಿದ್ದೀನಿ, ನಾನೇ ಗೆಲ್ಸಿದ್ದೀನಿ ಅಂತ ಹೇಳ್ತಾ ಇರೋ ಮಿನಿಸ್ಟರ್ಗಳು ಸುಮಾರು ಜನ ಇದ್ದಾರೆ, ಅದು ನಿಮಗೂ ಗೊತ್ತಿದೆ. ಅವರು ಆ ಫಂಡ್ನ ರೀಫಂಡ್ ಏನದು ಜನರಿಂದ ಮತ್ತೆ ಅದನ್ನ ವಾಪಸ್ ತಗೊಳ್ಳೋದಕ್ಕೋಸ್ಕರ ಈ ಒಂದು 400 ವಾರ್ಡ್ನ ತಗೊಂಡ್ ಬರ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಎಸ್ ನಾಗೇಶ್ ಸರ್, ಇನ್ನೊಂದು ಕಡೆಯಲ್ಲಿ ರಾಜಕೀಯ ಹಿತಾಸಕ್ತಿಗೆ ಈ ರೀತಿಯಾದಂಥ ಪ್ಲಾನ್ಗಳನ್ನ ತರ್ತಾ ಇದ್ದಾರೆ, ಈ ರೀತಿಯಾದಂಥ ಕರಡುಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ಏನ್ ಹೇಳ್ತೀರಾ ಸರ್? ಯಾಕೆಂದ್ರೆ ಆಲ್ರೆಡಿ ರಾಜಕೀಯನೇ ಮಾಡ್ತಾ ಇದಾರಲ್ಲ, ರಾಜಕೀಯನೇ ಮಾಡ್ಲೇಬೇಕಾಗುತ್ತೆ.
ಬಟ್ ಈಗ 5 ಮಹಾನಗರ ಪಾಲಿಕೆ ಮಾಡಬೇಕು ಅನ್ಕೊಂಡಿದ್ದಾರೆ. ಈಗಾಗಲೇ ನಮ್ಮಲ್ಲಿ 8 ವಲಯಗಳಿವೆ. 8 ವಲಯಗಳಲ್ಲಿ ಇನ್ನೊಂದು ಬೇಕಾದ್ರೆ 4-5 ವಲಯಗಳನ್ನು ಮಾಡಿ ಅಲ್ಲಿ ಜಾಯಿಂಟ್ ಕಮಿಷನರ್ಗೆ ಅವ್ರಿಗೆ ಅಧಿಕಾರ ಕೊಟ್ಟರೆ ಅದು ಮಾಡ್ಬೋದು. ಬಟ್ ಇದು ಪ್ರತ್ಯೇಕವಾಗಿ ಒಂದು ವೇಳೆ ಮಹಾನಗರ ಪಾಲಿಕೆಯನ್ನು ಪ್ರತ್ಯೇಕ 5 ಭಾಗಗಳನ್ನು ಮಾಡಿದ್ರೆ ಇಲ್ಲಿ ಪ್ರಾಂತ್ಯವರು ಭಾಷಾವರು ಇದು ಖಂಡಿತವಾಗೂ ಮೂಲ ಬೆಂಗಳೂರಿಗೆ ಒಳ್ಳೆಯ ಪೆಟ್ಟನ್ನು ಹೊಡೆತದೆ. ಇದು ಯಾವುದೇ ರೀತಿಯಲ್ಲಿ ನೋಡಿ, ಪ್ರತ್ಯೇಕವಾದಂಥ ನಮ್ಮಲ್ಲಿ ಒಂದೊಂದು ವಲಯಗಳಲ್ಲಿ ಬಂದರೆ ಅವರವ್ರ ಭಾಷಾವಾರುಗಳನ್ನೇ ಬಂದ್ಬಿಡ್ತದೆ. ಸೊ ನಮ್ಮಲ್ಲಿ ಏನಾದರೂ ಒಂದು ವೇಳೆ ಇವರೇನು 5 ಮಹಾನಗರ ಪಾಲಿಕೆಯನ್ನು ಒಂದು ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಮೂಲ ನಿವಾಸಿಗಳಿಗೆ ಮೂಲ ಬೆಂಗಳೂರಿಗೆ ಇದು ಹೊಡೆತ ಬೀಳುತ್ತೆ. ಸೊ ಈ ಉದ್ದೇಶದಿಂದ 8 ವಲಯಗಳಿವೆ. ಇನ್ನೊಂದು 5-6 ಮಾಡಿ, 12 ಮಾಡಿ, 14 ಮಾಡಿ, ಯಾರು ಬೇಡ. ಒಂದಷ್ಟು ಜಾಯಿಂಟ್ ಕಮಿಷನರ್ಗಳು IPS IAS ಯಾರು ಇರ್ತಾರೋ ಅವ್ರು ಕೊಟ್ಟು ಅವ್ರ ಕಡೆಯಿಂದ ಏನೇನು ಸೇವೆಗಳು ಬೇಕೋ ಅದು ಮಾಡಿಸ್ಕೊಡೋದಕ್ಕೆ ಉತ್ತಮವಾಗಿರ್ತದೆ. ಬಟ್ ಇದನ್ನ ಬಿಟ್ಟು ಇವರು ವೈಯಕ್ತಿಕವಾಗಿ ತಮ್ಮ ರಾಜಕೀಯಗಳನ್ನು ಬೆಳೆ ಬಯಸ್ಕೊಳ್ಳೋ ಸಲುವಾಗಿ ಗ್ರೇಟರ್ ಬೆಂಗಳೂರು ಅವರವರ ಯಾಕೆಂದ್ರೆ ಅವರ ಕಲ್ಪನೆಗಳು ಈಗ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಅವರೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದೇ. ಇದು ಬ್ರ್ಯಾಂಡ್ ಬೆಂಗಳೂರು, ಈಗ ಸುರಂಗಗಳನ್ನು ಎಲ್ಲಿ ನೆಲಮಂಗಲದಿಂದ ಹಿಡಿದು ವೈಟ್ ಫೀಲ್ಡ್ವರೆಗೂ ಸುರಂಗ ಅಡಿ ಭೂಮಿಯನ್ನು ಈಗ ಆಲ್ರೆಡಿ ಭೂಮಿಯನ್ನು ಸಂಪೂರ್ಣವಾಗಿ ಭೂಮಿನೇನೋ ಕೊರಿತಾ ಇದಾರಲ್ಲ. ಮೆಟ್ರೋ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕೊರೆದಿದೆ. ಇವರು ಈಗ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಇವರು ಸಹ ಸುರಂಗಗಳನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಲಿ ಈಗ ಗ್ರೇಟರ್ ಬೆಂಗಳೂರು ಬಂದಾಗ ಇನ್ನು ಮರಗಳನ್ನೇ ನಾಶಿಸಿ ಹೋಗಿದೆ. ಈಗ ಆಲ್ರೆಡಿ ಮರಗಳು ಒಂದೂ ಇಲ್ಲ. ಮತ್ತೆ ನೋಡಿ, ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಿದೆ, ಮೂಲಭೂತ ಸೌಕರ್ಯ. ಒಂದು ಒಳ್ಳೆ ರಸ್ತೆಗಳನ್ನ ಕೊಟ್ಟರೆ ಸಾಕು. ನೋಡ್ರಿ, 70 ವರ್ಷಗಳಾದ್ರೂ ಸಹ ಹೊಸೂರು ಮೇನ್ ರೋಡ್ ನೀವು ಹೋದ್ರೆ, ಟಿನ್ ಫ್ಯಾಕ್ಟ್ರಿ ಹೊಸೂರು ಮೇನ್ ರೋಡ್ಗೆ ಹೋದ್ರೆ ನಿಮಗೆ ಎಂತೆಂಥ ದೊಡ್ಡ ಸರ್ಕಲ್ಗಳಿವೆ ಅಂತ ಹೇಳಿದ್ರೆ 1 ಅವರ್ ನಿಲ್ಬೇಕು. ಸೊ ಅದನ್ನ ನೀವು ಫ್ರೀಯಾಗಿ ಏನಿದೆ ಫ್ರೀ ಸಿಗ್ನಲ್ ಮಾಡುವಂತ ಕೆಲಸವನ್ನ ಮಾಡಿ. ನೀವು ಎಲ್ಲೆಲ್ಲೋ ಮಾಡೋ ಬದಲು ದೊಡ್ಡ ಸಿಗ್ನಲ್ಗಳನ್ನು ಆಯ್ಕೆ ಮಾಡಿ. ಈ KR ಸರ್ಕಲ್ ಏನು ಮಾಡಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ, ನಿಜ ಅಲ್ವಾ? ಕಾರ್ಪೊರೇಟ್ ಸರ್ಕಲ್ ಏನು ಮಾಡಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ. ಚಾಲಕೀಯ ಸರ್ಕಲ್ ಏನು ಮಾಡಿ 70 ವರ್ಷ 80 ವರ್ಷ ಬೇಕಂದ್ರೆ ನಮ್ಗೆ ಒಂದು ಮೂಲಭೂತ ಸೌಕರ್ಯಗಳ ಒಂದು ರಸ್ತೆ ಕೊಡೋದಕ್ಕೆ. ಇವತ್ತು ಈ ರಾಜಕಾರಣಿಗಳಿಗೆ ತೂಚಿ ಅಂತ ಕೋರ್ಟ್ ಉಗಿತಾ ಇದೆ. ಹಾಸ್ಪಿಟ್ಲ್ಗಳು ಸರಿಯಾದ ರೀತಿಯಲ್ಲಿ ನಿಮಗೆ ಟಾಯ್ಲೆಟ್ಗಳಿಲ್ಲ. BBMP ಮಹಾನಗರ ಪಾಲಿಕೆಯಲ್ಲಿ ಇರುವಂತ ಇದರಲ್ಲಿ ಶಾಲಾಗಳಲ್ಲಿ ಇವತ್ತು ಟಾಯ್ಲೆಟ್ಗಳಿಲ್ಲ ಅಂತೇಳಿ ನಾವು ಇವತ್ತು ಕೋರ್ಟ್ಗೆ ಹೋಗ್ಬೇಕು. ನಮ್ಮನ್ನ ಸತ್ ಮೇಲೆ ಊಳ್ಬೇಕು ಅಂದ್ರೆ ಮಶಣ ಬೇಕು ಅಂತ ಸ್ವಾಮಿ ನಾವು ಕೋರ್ಟ್ಗೆ ಹೋಗ್ಬೇಕು. ಎಲ್ಲವೂ ಕೋರ್ಟ್ ಬೇಕಂದ್ರೆ ಇವ್ರು ಏನಕ್ಕೆ ಬೇಕು ಹಾಗಾದ್ರೆ? ಎಲ್ಲವೂ ಕೋರ್ಟ್ ಇದೆ ಅಂತ ಹೇಳಿದ್ರೆ ಸರ್ಕಾರ ಏನಕ್ಕೆ ಬೇಕು ಅಂತ ಹೇಳಿದ್ರು? ನಮಗೆ ಮೂಲಭೂತ ಸೌಕರ್ಯಗಳೇನು ಅದು ಮೊದಲು ಕೊಡುವಂತ ಕೆಲಸಗಳನ್ನ ಸರ್ಕಾರ ಮಾಡಬೇಕು. ನೀವು ಈ ರೀತಿ ಅಲ್ಲ, ಇದು ನೀವು ವಿಭಜನೆ ಮಾಡಿದ ಕೂಡಲೇ ಬೆಂಗಳೂರು ದೊಡ್ಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಕನಸಿದೆಯಲ್ಲ, ಅದು ಕನಸಾಗೇ ಇರ್ತದೆ. ಮೊದಲು ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಕೆಲಸಗಳನ್ನ ಸರಿ ರೀತಿ ರಸ್ತೆಗಳಿರ್ಬೋದು, ನೀರಿರ್ಬೋದು, ಎಷ್ಟೋ ಸ್ಲಮ್ಗಳು ನೋಡಿ. ನಮ್ ದುರ್ದೈವ ನೋಡ್ರಿ, ಇವತ್ತು ಸ್ಲಮ್ಮೇ ಬೇಡ ಅನ್ನುವಂಥದ್ದು ಒಂದ್ ಕಡೆ ಹೇಳಿದ್ರೆ ಸ್ಲಮ್ ಬೋರ್ಡ್ ಅಂತ ಮಾಡ್ಕೊಂಡಿರ್ತಾರೆ. ಇವತ್ತು ಸ್ಲಮ್ ನಿರ್ಮೂಲನೆ ಮಾಡ್ತಿದ್ದೀವಿ ಅಂತ ಸ್ಲಮ್ ಬೋರ್ಡ್ಗಳಿದೆ. ಅವ್ರು 1000 ಕೋಟಿ ಹೋಗ್ತದೆ, ಇನ್ನೂ ಸ್ಲಮ್ ಆಗೇ ಇದೆ. ಒಂದು ಏನಾದ್ರೂ ಅಲ್ಲಿ RCCಗಳನ್ನು ಮಾಡುವಂತ ಕೆಲಸ ಮಾಡ್ತಿದ್ದೀರಾ? ಕಳೆದ ವರ್ಷಗಳಿಂದ ಬಂದಂತ BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಸರ್ಕಾರಗಳನ್ನು ಮಾಡ್ತಾ ಇದೀವಿ. ಸಾರ್ವಜನಿಕ ದೃಷ್ಟಿಯಿಂದ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ. ಒಂದ್ ಕಡೆಯಲ್ಲಿ ಪರ ವಿರೋಧ ಚರ್ಚೆಗಳು ಆರಂಭ ಆಗಿದೆ. ಇದು ರಾಜಕೀಯ ಹಿತಾಸಕ್ತಿಗಾಗಿ, ಯಾಕಂತ ಹೇಳಿದ್ರೆ ಈ ರೀತಿಯಾದಂತ ಯೋಜನೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದು ಬೇಕಾಗಿಲ್ಲ, ಈಗ ಸದ್ಯ ಇರುವಂತ BBMP ಸಾಕಿತ್ತು ಎನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತ. ಬ್ರ್ಯಾಂಡ್ ಬೆಂಗಳೂರು ಆಯ್ತು, ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಒಂದ್ ವೇಳೆ ಈ ಅಥಾರಿಟಿ ಬಂದ್ರೆ ಬೆಂಗಳೂರು ವಿಸ್ತೀರ್ಣ ಆಗತ್ತೆ. ಚರ್ಚೆ ಮಾಡುವಂತ ಸಾಕಷ್ಟು ವಿಷಯಗಳು ಇಲ್ಲೂ ಕೂಡ ಇವೆ. ಗೋವಿಂದರಾಜ್ ಸರ್, ಪ್ರಮುಖವಾಗಿ ಈ ಬೆಂಗಳೂರು ವಿಸ್ತರಣೆ ಆದರೆ ಒಂದು ಕಡೆಯಲ್ಲಿ ಇತ್ತ ರಾಮನಗರ ನೋಡೋದಾದ್ರೆ ಇತ್ತ ತುಮಕೂರು, ಯಾವುದೋ ಒಂದು IT ಕಂಪ್ನಿ ತುಮಕೂರಲ್ಲಾದರೆ ಏನಾಗುತ್ತೆ, ಅದು ಬೆಂಗಳೂರಲ್ಲೇ ಆಗಬೇಕಾ? ಯಾವುದೋ ಒಂದು ದೊಡ್ಡ ಹಾಸ್ಪಿಟ್ಲು ರಾಮನಗರದಲ್ಲಾದರೆ ಏನಾಗುತ್ತೆ, ಅದು ಬೆಂಗಳೂರಲ್ಲೇ ಆಗಬೇಕಾ? ಸರ್ ನೋಡಿ, ಸೊ ಆ ಒಂದು ದೃಷ್ಟಿ ಇಟ್ಕೊಂಡೇನೆ ಏನು 2008ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಬೆಂಗಳೂರು ಮಹಾನಗರ ಪಾಲಿಕೆ ಅವಾಗಿದ್ದಿದ್ದೆ 4 ಮಹಾನಗರ ಪಾಲಿಕೆ, ಒಂದು ಮಂಗಳೂರು, ಅದು ಬಿಟ್ಟರೆ ಬೆಂಗಳೂರು, ಅದೇ ರೀತಿ ಬೆಳಗಾಮು, ಮತ್ತೆ ಇನ್ನೊಂದು ಹುಬ್ಳಿ ಧಾರವಾಡ ಇರ್ತಕ್ಕಂಥ 4 ಮಾತ್ರ ಮಹಾನಗರ ಪಾಲಿಕೆಗಳಿದ್ದು. ಆ ಒಂದು ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಗಳನ್ನ ಹೆಚ್ಚಿನದಾಗಿ ಮಾಡಿದ್ರೆ ಆ ಜಿಲ್ಲೆಗೆ ಅನುಕೂಲ ಆಗಬೇಕು, ಆ ಜಿಲ್ಲೆನಲ್ಲಿ ಎಲ್ಲ ಒಂದು ಕಡೆ ವೈಡ್ ಎಕ್ಸ್ಪೆನ್ಷನ್ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಅವತ್ತಿನ ದಿನ ತುಮಕೂರು ಮಹಾನಗರ ಪಾಲಿಕೆ ಇರ್ಬೋದು, ಅದೇ ರೀತಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಈ ರೀತಿಯಾದ ಒಂದು ಸೇರಿಸುವಂಥ ಕೆಲಸ ಆಯಿತು. ಸೊ ಇಲ್ಲಿ ಆಗಬೇಕಾಗಿರೋದು ಅದೇನೆ ಸರ್. ಈಗ ಪಕ್ಕದ ಜಿಲ್ಲೆಗಳು ನಮಗೆ ಭಾಳ ಹತ್ತಿರ ಇರ್ತಕ್ಕಂಥ ಸುಮಾರು 70 ಕಿಲೋಮೀಟರ್ ತುಮಕೂರು ಸಿಗುತ್ತೆ, ಅದೇ ರೀತಿ 50-60 ಕಿಲೋಮೀಟರ್ ರಾಮನಗರ ಸಿಗುತ್ತೆ. ಸೊ ಇದೇ ರೀತಿ 50ರಿಂದ 55 ಕಿಲೋಮೀಟರ್ ಇದಕ್ಕೆ ಹೋದರೆ
ಚಿಕ್ಕಬಳ್ಳಾಪುರ ಸಿಗುತ್ತೆ. ನಿಜ. ಸೊ IT ಕಂಪ್ನಿಗಳು ಬೆಂಗಳೂರಲ್ಲೇ ಇರಬೇಕು ಅನ್ನೋದು ಯಾವುದು ರೂಲ್ ಇಲ್ಲ. ಆಬ್ವಿಯಸ್ಲಿ ಏನಾಗುತ್ತೆ ಅಂದಾಗ ನಾವು ಒಳ್ಳೆ ರೀತಿಯ ಒಂದು ಕನೆಕ್ಟಿವಿಟಿ ಕೊಟ್ಟಂತ ಸಂದರ್ಭದಲ್ಲಿ ಸೊ ಆ ಜಿಲ್ಲೆನಲ್ಲಾದ್ರೆ ಈಗ IT ಕಂಪ್ನಿ ತುಮಕೂರಲ್ಲಾದ್ರೆ ಏನ್ ತಪ್ಪೇನೋ, ಸೊ ಇಲ್ಲೂ ಅದೇ ಕೆಲಸ ಮಾಡೋದು, ಅಲ್ಲೇ ಕೆಲಸ. ಸೊ IT ಕಂಪ್ನಿಗೆ ಏನ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಒಳ್ಳೆ ರಸ್ತೆಗಳು ಬೇಕು, ಕನೆಕ್ಟಿವಿಟಿ ಬೇಕು, ನೀರಿನ ವ್ಯವಸ್ಥೆಗಳಾಗಬೇಕು, ಓಡಾಡೋದಕ್ಕೆ ಅವ್ರಿಗೆ ಏರ್ಪೋರ್ಟ್ ಅಂತ ಒಂದು ಇದನ್ನು ವ್ಯವಸ್ಥೆ ಮಾಡಿಕೊಟ್ರೆ ಸಹಜವಾಗಿ ಅಲ್ಲೂ ಕೂಡ ಒಂದು ಉತ್ತಮ ನಗರವಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇದಕ್ಕೆ ಮಾಡೋದಕ್ಕೆ ಬದ್ಧತೆ ಬೇಕು. ಇಲ್ಲಿ ಎಲ್ಲ ಒಂದ್ ಕಡೆ ಇವತ್ತು ಕಾಂಗ್ರೆಸ್ನವರ ಒಂದು ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ಸೊ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ಅದೇ ರೀತಿ ಪಕ್ಕದ ಜಿಲ್ಲೆನ ಸೇರಿಸ್ಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀನಿ ಅನ್ನೋದು ಇವರೆಲ್ಲ ಒಂದು ವೈಯಕ್ತಿಕ ಹಿತಾಸಕ್ತಿಗಳು ಕಾಣ್ತಾ ಇದಾವೆ. ಸೊ ಇದಕ್ಕೆ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ವಿರೋಧ ಇದೆ. ಯಾಕೆಂದ್ರೆ ಇದು ಏನು ಗ್ರೇಟರ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಗ್ರೇಟರ್ ಬೆಂಗಳೂರು ಆಗ್ತಿದ್ದಂಗೆನೆ ಎಲ್ಲ ಒಂದ್ ಕಡೆ ಬೆಂಗಳೂರು ಬೇಗ ಅಭಿವೃದ್ಧಿ ಆಗುತ್ತೆ ಅನ್ನೋದು ಎಲ್ಲ ಭ್ರಮೆಲಿದ್ದಾರೆ. ಯಾಕೆಂದ್ರೆ ಡಿವೈಡ್ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಸೆಂಟ್ರಲೈಸ್ ಪಾಯಿಂಟ್ ಇಂದ ಎಲ್ಲ ಒಂದ್ ಕಡೆ ಒಂದು ಆರ್ಥಿಕ ಒಂದು ಇದು ಕ್ರೋಢೀಕರಣ ಹೇಳೋದು ಎಲ್ಲ ಒಂದ್ ಕಡೆ ಟಫ್ ಆಗುತ್ತೆ. ಅಂದ್ರೆ ಈಗೆಲ್ಲ ಒಂದ್ ಕಡೆ ಈ ವಲಯಕ್ಕೆ ಬೇಕು ಅಂದಾಗ ನಾವಿಲ್ಲಿ ಇರ್ತಕ್ಕಂಥ ಇದನ್ನ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ಸ್ಟೇಟ್ಗೂ ಮತ್ತೆ ಪಾಲಿಕೆಗೂ ಬಹಳ ಡಿಫ್ರೆನ್ಸ್ ಇದಾವೆ. ಸ್ಟೇಟ್ಗೆ ಏನಾನ ನಮ್ಮಿಂದ ತಗೊಬೇಕು ಅಂದ್ರೆ ನಾವು DPR ಕೊಡಬೇಕು, ಮನವಿ ಮಾಡ್ಕೊಬೇಕು, ಇಲ್ಲ ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಬೇಕು, ಈ ರೀತಿ ವ್ಯವಸ್ಥೆ ಇದೆ. ಇನ್ನು 5 ಪಾಲಿಕೆಗಳಾದ್ರೆ ಒಂದ್ ಪಾಲಿಕೆಯಿಂದ ಇನ್ನೊಂದು ಪಾಲಿಕೆಗೆ ನಾವು ಬರ್ತಕ್ಕಂಥ ರೆವಿನ್ಯೂ ಟ್ರಾನ್ಸ್ಫರ್ ಮಾಡಕ್ಕಲ್ಲ. ಈ ಸಾಕಷ್ಟು ಸಮಸ್ಯೆಗಳು ಉತ್ಪತ್ತೆ. ಸೊ ಆದ್ರಿಂದ ಪಕ್ಕದ ಜಿಲ್ಲೆಗಳು ಬಹಳ ಹತ್ರ ಇರೋದ್ರಿಂದ ಅಲ್ಲೂ ಕೂಡ ಒಳ್ಳೆ ವ್ಯವಸ್ಥೆಗಳು ಮಾಡ್ಕೊಟ್ರೆ ಅಲ್ಲೂ ಕಂಪ್ನಿಗಳು ಹೋಗೋದ್ರಿಂದ ಆ ಜಿಲ್ಲೆಯ ಭಾಗದ ಜನತೆಗೆ ಮತ್ತೆ ಬರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಕಾರಿಡಾರು ಇಲ್ಲ ಬೇರೆ ಬೇರೆ ಒಂದು ದೊಡ್ಡ ರಸ್ತೆಗಳು ಈ ರೀತಿ ಆದಾಗ ಏನಾಗುತ್ತೆ ಆ ನಗರವನ್ನು ಡೆವಲಪ್ ಮಾಡ್ದಂಗೆ ಆಗುತ್ತೆ, ಸುತ್ತಮುತ್ತ ಹಳ್ಳಿಗಳು ಡೆವಲಪ್ ಆಗುತ್ತೆ. ಸೊ ಈ ವ್ಯವಸ್ಥೆ ಮಾಡೋದ್ರಿಂದ ಸೊ ಸಾಕಷ್ಟು ವಿಸ್ತಾರವಾಗಿರ್ತಕ್ಕಂಥ ಇದರಲ್ಲಿ ಜನಜಂಗುಳಿ, ವಾಹನ ಕಿರಿಕಿರಿ ಯಾವುದೂ ಇಲ್ಲದ ಒಂದು ಯೋಚನೆ ಮಾಡಿ ಬಹುಶಃ ಪಕ್ಕ ಜಿಲ್ಲೆಗೆ ಅದೊಂದು ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಬೆಂಗಳೂರಲ್ಲೇ IT ಕಂಪ್ನಿ ಇರ್ಬೇಕಂದ್ರೆ ಯಾವ ರೂಲು ಇಲ್ಲ. ಯಾಕೆಂದ್ರೆ KDB ಅಂತ ಇದು ಇವತ್ತು ಪ್ರತಿ ಜಿಲ್ಲೆನಲ್ಲೂ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇದೆ, ಲ್ಯಾಂಡ್ ಕೊಡ್ತಾ ಇದೆ, ಪ್ರತಿ ಕಂಪ್ನಿಗಳಿಗೂ ಕೊಡ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು SME SMSE ಕಂಪ್ನಿಗಳು ಸಾಕಷ್ಟು ಬೆಳೀತಾ ಇದಾವೆ. ಅದ್ರ ಜೊತೆ IT ಕಂಪ್ನಿಗೆ ಒಂದು ಪಾರ್ಕ್ ಕೊಟ್ಟೋದ್ರಿಂದ ಯಾಕೆಂದ್ರೆ ಅಲ್ಲೂ ಕೂಡ ಬೆಳೆದಂತ ಸಂದರ್ಭದಲ್ಲಿ ಅಲ್ಲಿನ ಲೋಕಾಲಿಟಿಗೂ ಅನುಕೂಲ ಆಗುತ್ತೆ, ಅಲ್ಲಿ ಲೋಕಲ್ ರೆವಿನ್ಯೂ ಜನರೇಟ್ ಆಗುತ್ತೆ, ಅದನ್ನ ಸಾಕಷ್ಟು ಪ್ರಭಾವನೂ ಬೀಳುತ್ತೆ ಆ ಜಿಲ್ಲೆಗೆ. ಸೊ IT ಕಂಪ್ನಿ ಒಂದು ಜಿಲ್ಲೆಯಲ್ಲಿ ಇದೆ ಅಂದ್ರೆ ಈಗ ಹುಬ್ಳಿ ಧಾರವಾಡದಲ್ಲಿ IT ಕಂಪ್ನಿ ಇದೆ, ಅದೇ ರೀತಿ ಮೈಸೂರಲ್ಲಿದೆ. ಸೊ ಅಲ್ಲಿರೋದ್ರಿಂದ ಅಲ್ಲೂ ಕೂಡ IT ಕಂಪ್ನಿಗಳು ಈ ರೀತಿ ಮಾಡಿದಾಗ ಅಲ್ಲಿನ ಜನಕ್ಕೂ ಎಲ್ಲ ಒಂದ್ ಕಡೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಈ ಕಡೆನೂ ಸರ್ಕಾರಗಳು ಯೋಚನೆ ಮಾಡಿದಾಗ ಆ ಭಾಗಗಳು ಸಾಕಷ್ಟು ಅಭಿವೃದ್ಧಿ ಕಾಣೋದ್ರಲ್ಲಿ ಒಂದು ಪಾತ್ರ ವಹಿಸ್ತವೆ ಅನ್ನೋದಕ್ಕೆ ತ್ಯಾಗರಾಜ್ ಸರ್, ಇನ್ನೊಂದು ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದ್ರೆ ಇದರ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ಆಗಿರ್ತಾರೆ, ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಕಂಟ್ರೋಲ್ ಅಲ್ಲೇ ಇರುತ್ತೆ ಅನ್ನುವಂಥದ್ದಾಗಿ ಒಂದಷ್ಟು ವರದಿಗಳು ಹೇಳ್ತಾ ಇರುವಂಥದ್ದು. ಸದ್ಯದ ಪ್ರಕಾರ ಸರ್ಕಾರ ಬೆಂಗಳೂರನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವಾ ಇದು ಅಂತ ಹೇಳಿ? ಖಂಡಿತವಾಗ್ಲು ಸರ್, ಇದು ಸರ್ಕಾರ ಅದರ ಪ್ರಯತ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ 2020-20 BBMP ಕಾಯ್ದೆನ ತಂತು. ಈಗ ಈ ಒಂದು ಗ್ರೇಟರ್ ಬೆಂಗಳೂರು ಆಡಳಿತ ತಗೊಂಡು ಬಂದ್ರೆ ಈ ಏನು BBMP ಕಾಯ್ದೆ ಏನಿದೆ 2020 ಇದನ್ನ ನಿರ್ಮೂಲನೆ ಮಾಡ್ತಾರೆ. ಒಂದು ಅಲ್ಲಿಗೆ ಅಭಿವೃದ್ಧಿನ ಕುಂಠಿತಗೊಳಿಸೋದು. ಮತ್ತೆ ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಥಾಯಿ ಸಮಿತಿಗಳನ್ನ ರದ್ದುಪಡಿಸ್ತಾರೆ. ಆಗ ಏನು ಚುನಾಯಿತ ಸದಸ್ಯರುಗಳಿದ್ದಾರೆ ಅವರು ಸ್ಥಾಯಿ ಸಮಿತಿಗಳಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರನೇ ಕಳ್ಕೊತಾರೆ. ಅಂದಾಗ ಇನ್ನು ಸದಸ್ಯರೆಲ್ಲ ಹೆಂಗಿರ್ಬೇಕು, ಎ ಅಂದ್ರೆ ಏನ್ಬೇಕು, ಬಿ ಅಂದ್ರೆ ಬಿ ಅನ್ಬೇಕು ಅಷ್ಟೇ. ಈ ಮಟ್ಟಕ್ಕೆ ತರೋದಕ್ಕೆ ಅಂದ್ರೆ ಎಲ್ಲೂ ಯಾವುದೇ ವಿಚಾರಗಳನ್ನ ಪ್ರಶ್ನೆ ಮಾಡಬಾರ್ದು. ಸರ್ಕಾರ ಏನ್ ಆದೇಶ ಹೊರಡಿಸುತ್ತೆ, ಮೇಯರ್ಗಳು ಏನ್ ಡಿಸಿಷನ್ ತಗೊಂತಾರೆ ಅದಕ್ಕೆ ಸರಿ ಅನ್ಬೇಕು ಅಷ್ಟೇ. ಆ ಒಂದು ವಾತಾವರಣ ತಗೊಂಡು ಟೋಟಲ್ ಆಗಿ ಕಮಿಷನರ್ ಏನು ಎಲ್ಲ IASಗಳನ್ನ ಮುಂದೆ ಇಟ್ಟು ಹಿಂದೆಯಿಂದ ಬಂದು ಯಾರು ಮುಖ್ಯಮಂತ್ರಿಗಳು ಮತ್ತೆ DCM ಅವರು ಇದನ್ನ ಆಡಳಿತ ನಡೆಸೋದಕ್ಕೆ ಮುಖ್ಯ ಉದ್ದೇಶ. ಅದರಲ್ಲಿ 3600 ಕೋಟಿ ರೂಪಾಯಿ ಸಿವಿಲ್ ವರ್ಕ್ ಮತ್ತೆ ಘನತ್ಯಾಜ್ಯ ಇದರಲ್ಲಿ ಪರ್ಸೆಂಟೇಜ್ ನ ತಗೋಬೇಕು. ಮತ್ತೆ ಇದರಲ್ಲಿ ಎಷ್ಟೋ ಮಿನಿಸ್ಟರ್ಗಳಿದಾರಲ್ಲ ಅವ್ರ ಬೇನಾಮಿಗಳೇ ಇದರಲ್ಲಿ ಗುತ್ತಿಗೆದಾರರಾಗಿದ್ದಾರೆ. ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಫಂಡಿಂಗ್ ಮಾಡಿದ್ದಾರೆ. ಅವ್ರಿಗೆ ಈ ಒಂದು ಹಣದ ವ್ಯವಸ್ಥೆನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಗ್ರೇಟರ್ ಬೆಂಗಳೂರನ್ನ ಮಾಡ್ತಾ ಇದ್ದಾರೆ ಅಂತ ನಮಗೆ ಕ್ಲಾರಿಟಿ ಇದೆ ಸರ್. ಎಸ್ ಸರ್, ಇನ್ನೊಂದು ಕಡೆಯಲ್ಲಿ ಅವರು ಕೂಡ ಚೆನ್ನಾಗಿ ಹೇಳ್ತಾ ಇದ್ರು, ಇಲ್ಲಿ ಮೇಯರ್ಗಳು ಡಮ್ಮಿ ಆಗಬಹುದಾ ಅಂತೇಳಿ. ಯಾಕಂತ ಹೇಳಿದ್ರೆ ತಮ್ಮ ಕಂಟ್ರೋಲ್ಗೋಸ್ಕರ ಸರ್ಕಾರ ತಮ್ಮ ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಅಧ್ಯಕ್ಷತೆ ಮುಖ್ಯಮಂತ್ರಿಗಳ ಅಂಡರ್ ಅಲ್ಲಿ ಬರೋದ್ರಿಂದ ಇಲ್ಲಿ ಮೇಯರ್ಗಳ ಕೆಲಸ ಏನಿರುತ್ತೆ ಅನ್ನೋದು ಎಲ್ರಿಗೂ ಇರುವಂತ ಪ್ರಶ್ನೆ. ಇಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಮೋಡ ಇದೆಲ್ಲ, ಇದು ಹಂಗೆ ಇರೋದು. ಅವ್ರು ಹೇಳ್ದಂಗೆ ಕೇಳೋದಕ್ಕೆ ಅವ್ರು ಬೇಕಾದವರಿಗೆಲ್ಲ 50-50 ಇದರಲ್ಲಿ ಅವ್ರು ಬೇಕಾದವರಿಗೆಲ್ಲ ಸೈಟ್ಗಳು ಕೊಡುವಂತ ಕೆಲಸ ಮಾಡ್ತಾರೆ. ಸೊ ಅದನ್ನ ಈಗ ಬೆಂಗಳೂರಲ್ಲಿ ತರಬೇಕು ಅನ್ನುವಂಥದ್ದು ಹುನ್ನಾರವೂ ಸಹ ನಡೀತಾ ಇದೆ. ಸೊ ಇಲ್ಲಿ ಏನಾಗಿದೆ ಹಂಗಂದ್ರೆ
ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಇರೋದಕ್ಕೆ ಮೇಯರ್ ಆಯ್ಕೆ ಆದ್ಮೇಲೆ ಮೇಯರ್ ಇಲ್ಲಿ ಬೆಂಗಳೂರು ಮೇಯರ್ ಆಗೋದು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದೆ, ಎರಡು ಒಂದೇ. ಸೊ ಎಲ್ಲರೂ ಇವ್ರ ಅಥಾರಿಟಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅಥಾರಿಟಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ಮುಂದೆ ಕಷ್ಟ ಆಗುತ್ತೆ. ಮತ್ತೆ ಆಮೇಲೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ, ಪ್ರತಿಯೊಂದಕ್ಕೂ ನಾವು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹೋಗ್ಬೇಕಾಗಿದೆ. ಯಾವುದೇ ಒಂದು ಫೈಲ್ ಬೇಕು ಅಂದ್ರೆ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಾಗಿದೆ, ಯಾವುದೋ ಒಂದು ಏನೇ ಬೇಕು ಅಂದ್ರೆ ಹಂಗಾದ್ರೆ ಮಹಾನಗರ ಪಾಲಿಕೆ ಏನದು ಏನಕ್ಕಾಗುತ್ತೆ? ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ತೆಗೀರಿ. ಇಲ್ಲೂ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ನೇ ಮಾಡಿ, ಯಾರು ಬೇಡ ಅಂತಾರೆ? ನಿಮ್ಮ ಅಂಡರ್ಲೆ ಬರ್ತವೆ. ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವ್ರ ಅಂಡರ್ಲೆ ಬರ್ತಾವಲ್ಲ. ಅದೇ ರೀತಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಒಂದೊಂದು 198 ವಾರ್ಡ್ಗಳಿವೆಲ್ಲ, ಅದು 198 400 ಮಾಡ್ತಾರಲ್ಲ. ಈಗ 400 ಜಿಲ್ಲಾ ಪಂಚಾಯತಿ 400 ಗ್ರಾಮ ಪಂಚಾಯತಿ ಮಾಡಿದ್ರೆ ಆಯ್ತಪ್ಪ ಅಷ್ಟೇ. ಅದ್ರ ಬಗ್ಗೆ ಏನು ಇದು ಮಾಡಿದಿಲ್ಲ. ಇದು ಸರಿಯಾಗಿ ನೋಡಿ ಸರ್, ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಇರುವಂತ ಹಗರಣಗಳು ಒಂದ ಎರಡಲ್ಲ. ಇವಾಗ ನೋಡಿ ಮೊನ್ನೆ ಕಲ್ಯಾಣ ನಿಧಿ ಇದ್ರ BBMP ವ್ಯಾಪ್ತಿಯಲ್ಲಿರುವಂತ ಬಡವರಿಗೆ ಮುಟ್ಟಬೇಕಾದಂತ ಹಣಕಾಸು ಮತ್ತೆ ಸಾಲ ಸೌಲಭ್ಯಗಳು ಯಾರ್ಯಾರಿಗೋ ಬೇರೆಯವರ ಹೆಸರಲ್ಲಿ ಕೋಆಪರೇಟಿವ್ ಹೆಸರುಗಳೇ ಇಲ್ಲದೆ ಇರುವಂತ ಕೋಆಪರೇಟಿವ್ ಸೊಸೈಟಿಗಳಿಗೆ ಸಾವಿರಾರು ಕೋಟಿ 100 ಕೋಟಿ ಹೋಗಿ ಇವತ್ತು ದಿವಸ ಬಡವರು ಸಿಕ್ಬೇಕಾದಂತ ಹಣ ಇವತ್ತು ಬೇರೆ ಕಂಡವ್ರ ಪಾಲಾಗ್ತಾ ಇದೆ. ಇವತ್ತು ಸಾವಿರಾರು ಕೋಟಿ ಹಗರಣ ಆಗಿದೆ. ಅಂತ್ಯವನ್ನ ತನಿಖೆ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ BBMPಲಿ ಇನ್ನು 12, 13 ವರ್ಷ 15 ವರ್ಷದಿಂದ ಅಲ್ಲೇ ಟಿಕಾಣಿ ಹುಡ್ಕ ಕೂತಿದ್ದಾರೆ. ಅಂತ್ಯವ್ರನ್ನ ಹೊರಗಾಕಿ ನೀವು ಅವ್ರನ್ನ ಇಟ್ಕೊಂಡು ನೀವು ಬರಕ್ ಹೋಗ್ಬೇಡಿ. ಇವತ್ತು BBMP ಒಂದ್ ವೇಳೆ ಸುಧಾರಣೆಯನ್ನ ಏನಾರ ಮಾಡ್ಬೇಕು ಅಂತ ಹೇಳಿದ್ರೆ ಟಿಕಾಣಿ ಊರಿರುವಂತ 3, 4, 5 ವರ್ಷ 10 ವರ್ಷ 20 ವರ್ಷ ಇರುವಂತಹ ಅಧಿಕಾರಿಗಳನ್ನ ಮೊದಲು ಹೊರಗಾಕಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸ ಮಾಡಿ. ಇವತ್ತು ನೀವು ರಾಜಕಾಲುವೆಗಳು ಇವತ್ತು ಸರಿಯಾದ ರೀತಿ ರಾಜಕಾಲುವೆ ರಾಜಕಾಲುವೆ ಮೊನ್ನೆ ನೋಡ್ಬೇಕು, 2 ಬಿಲ್, ಒಂದೇ ಬಿಲ್ಗೆ ಒಂದು ಆನ್ಲೈನ್ ಒಂದು ಆಫ್ಲೈನ್, 2 ಬಿಲ್ಗೆ 32 ಕೋಟಿ ಇವತ್ತು ಹಗರಣ ಇವತ್ತಾಗಿರುವಂತ. ಹೂಳೆತ್ತದಿರಲಿ ಸರ್, ಈ ಒತ್ತುವರಿ ತೆರವು ಕಾರ್ಯಾಚರಣೆ ಎಲ್ಲಿಗೆ ಬಂತು? ಅದನ್ನೇ ಎಲ್ಲ ಅಲ್ಲೇ ನಿಂತಿದೆ. ಬಿಲ್ಗಳು ಮಾತ್ರ ಸಾಂಕ್ಷನ್ ಆಗ್ತಾನೆ ಇವೆ, ಪ್ರತಿ ಬಿಲ್ಗಳು ಸಾಂಕ್ಷನ್ ಆಗ್ತವೆ. ಈಗ ಕಲ್ಯಾಣಿ ನಾಡು ನೋಡಿ, ಕಳೆದ ನಾನು 1 ವರ್ಷದಿಂದ ಅದು RTI ಕೇಳ್ಬಿಟ್ಟು ಹಿಂದೆ ಬಿದ್ದಿದ್ದೀನಿ, ಇವತ್ತವರೆಗೂ ಸಹ ಕೊಡಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಮತ್ತೆ ಇದು ಲೋಕಾಯುಕ್ತಕ್ಕೆ ಹೋಗಿದೆ ನೋಡಿ. ನಿಮ್ಗೆ ಶ್ರೀಮಂತರ ಮನೆಗಳನ್ನೆಲ್ಲ ಇವತ್ತು ಉಳಿಸಿದ್ರು BBMP ಅಧಿಕಾರಿಗಳು ರಾಜಕಾಲುವೆ ಹೆಸರಲ್ಲಿ. ಬೊಮ್ಮನಹಳ್ಳಿಯಿಂದ ಹೊಡೆದಂತದ್ದು ಸಂಪೂರ್ಣವಾಗಿ ಇದು ರಾಜರಾಜೇಶ್ವರಿ ನಗರ ಬಂದ್ರು. ರಾಜರಾಜೇಶ್ವರಿ ನಗರದ ಇಬ್ರು ಬಿಟ್ರು, ದರ್ಶನ್ ಮನೆಯನ್ನ ಬಿಟ್ರು, ಸಾಮ್ನೂರು ಶಿವಶಂಕರಪ್ಪನ ಮನೆಯನ್ನ ಬಿಟ್ರು. ಅವ್ರು ಮಾತ್ರ ಸ್ಟೇ ತಗೋಬಹುದು, ಬಡವರಿಗೂ ಸ್ಟೇ ತಗೊಳ ಕೊಡಕ್ಕಾಗಲ್ಲ. ಅವರು ನೋಟಿಸ್ ಕೊಡ್ತಾರೆ, ಇವ್ರಿಗೆ ಕೊಡಲಿ, ಇವ್ರು ರಾತ್ರಿ ಬಂದು ಹೊಡಿತಾರ. ಶ್ರೀಮಂತರುಗಳಿಗೆ ಬೆಳಗಾದ ನೀವೇ ಹೋಗಿ ನೋಟಿಸ್ ಕೊಟ್ಟು ಅವ್ರಿಗೆ ಸ್ಟೇ ತಗೊಳ್ಳಿ ಅನ್ನುವಂತ ಕೊಡಿ. ಎಷ್ಟು ಸ್ಟೇ ಕೊಟ್ಟಿದ್ದಾರೆ, ಎಷ್ಟು BBMP ಇವತ್ತವರೆಗೆ ಎಷ್ಟು ಸ್ಟೇ ವೇಕೇಟ್ ಮಾಡಿ ಎಷ್ಟು ಡೊಮಿನೇಷನ್ ಮಾಡಿದ್ದಾರೆ? ಉದಾಹರಣೆ 1-2 ಕೊಡಿ. ಸಣ್ಣ ಪುಟ್ಟ ಅಂತ ಮನೆಗಳನ್ನ 1 ಅಡಿ 2 ಅಡಿ ಒತ್ತುವರಿ ಮಾಡ್ಕೊಂಡಿರೋರ್ನ ತಮ್ಮ JCBಗಳು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ JCBಗಳ ತಗೊಂಡೋಗಿ ಹೊಡೆದು ನಾವು ನೋಡ್ರಿ ಯಾವ ರೀತಿ ಮಾಡ್ದವ ಅನ್ನುವಂತ ತೋರ್ಸಂತ BBMP ವಿನಯವೇನ ಶ್ರೀಮಂತಗಳನ್ನ ಶ್ರೀಮಂತರುಗಳ ಮನೆಗಳನ್ನು ಹೊಡೆಯುವಂತ ಕೆಲಸ ಮಾಡಲ್ಲ. ಇದೇ 2014ರಲ್ಲಿ CM ಸಿದ್ದರಾಮಯ್ಯ ಅವರು ಯಾವುದೇ ರಾಜಕಾಲುವೆಗಳಿಲ್ಲ ಹೊಡೀರಿ ಅಂತ ಹೇಳಿದ್ರು. ಎಲ್ಲಿವರೆಗೆ ಬಂತು ಸರ್? ಇವಾಗ 2ನೇ ಬಾರಿ ಆದ್ರು. ಎಲ್ಲಿವರೆಗೆ ಬಂತು? ಇದೇ ಯಡಿಯೂರಪ್ಪ ಅವರು ನಾನು ಅಧಿಕಾರಕ್ಕೆ ಬಂದ್ರೆ ರಾಜಕಾಲುವೆಯನ್ನ ಸಂಪೂರ್ಣವಾಗಿ ತೆರವು ಮಾಡ್ತೀವಿ ಅಂತ ಹೇಳಿದ್ರು. 1 ಇಂಚು ಸಹ ತೆರವು ಮಾಡಿಲ್ಲ ಯಡಿಯೂರಪ್ಪ ಇದ್ದಾಗ. ಬಸವರಾಜ ಬೊಮ್ಮಾಯಿ ಇದ್ದಾಗ 1 ಇಂಚು ತೆರವು ಆಗಿಲ್ಲ. ಇವಾಗ ಬಡವರ ಮನೆಗಳನ್ನ ಹೊಡೆಯುವಂತ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗುದಿಲ್ಲ. ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಲ್ಲಿ ಸರ್ಕಾರ ಬಂದ್ಮೇಲೆ ಬಡವರು ಮಾತ್ರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಶ್ರೀಮಂತರ ಪರವಾಗಿ ಏನೋ ಕೆಲಸ ಮಾಡ್ತಾ ಇಲ್ಲ. ನಮ್ಗಂತೂ ಖಂಡಿತವಾಗೂ ನಾನು ಹೇಳಿದೆ, ಯಾವುದೇ ರೀತಿಯಲ್ಲಿ ಮುಲಾಜು ಕೊಡಬಾರ್ದು. ಇವತ್ತು ನಿಮಗೆ ಪ್ರವಾಹ ಬಂದ ಸಂದರ್ಭದಲ್ಲಿ ಎಷ್ಟೋ ಮನೆಗಳು ನೂರು ನುಗ್ಗಿ ಅವರೆಲ್ಲ ಇವತ್ತು ಮನೆ ಮಠಗಳನ್ನೆಲ್ಲ ಹಾಳು ಮಾಡ್ಕೊತಾ ಇದ್ದಾರೆ. ಮೊದಲು ಮಾಡ್ರಿ, ಯಾವ ಸಣ್ಣ ಒಂದು ಅರ್ಧ ಗಂಟೆ ಮಳೆ ಬರಂಗಿಲ್ರಿ, ಅವಾಗಲೇ ಮಳೆ ನೀರು ಎಲ್ಲರ ಮನೆಗಳಿಗೂ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಸರಿಯಾದ ರೀತಿಯಲ್ಲಿ ಇವರು ಶೇಖರಣೆ ಮಾಡ್ತಾ ಇಲ್ಲ. ಎಲ್ಲೂ ಮಳೆ ನೀರನ್ನು ಶೇಖರಣೆ ಮಾಡ್ತಾ ಇಲ್ಲ. ಮಳೆ ನೀರು ಸರಿಯಾಗಿ ಹೋಗ್ಬೇಕು ಅಂದ್ರೆ ಇವತ್ತು ಹೂಳೆತ್ತು ಕಾರ್ಯಕ್ರಮಗಳು ಎಲ್ಲೂ ಮಾಡ್ತಾ ಇಲ್ಲ. ಪ್ರತಿಯೊಂದೂ ಸರಿ ಯಾವುದಕ್ಕೊಂದು ಎಲ್ಲವೂ ಕೋರ್ಟ್ಗೆ ಹೋಗ್ಬೇಕು, ಎಲ್ಲವೂ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇವ್ರು ಏನ್ ಕಿರೋದು BBMP ಆಗಿದೆ? ಎಸ್ ಸರ್ ಒಟ್ನಲ್ಲಿ BBMP ಪುನರ್ರಚನೆ ಸಂಬಂಧ DCM DK ಶಿವಕುಮಾರ್ ಅವರಿಗೆ ವರದಿಯನ್ನು ಸಲ್ಲಿಸಲಾಗಿದೆ. ಕಾದ್ ನೋಡ್ಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಬಹುದು ಅಂತೇಳಿ. ಗ್ರೇಟರ್ ಬೆಂಗಳೂರು 5 ಪಾಲಿಕೆ 400 ವಾರ್ಡ್ ಇದೇ ವಿಚಾರದ ಕುರಿತಂತೆ ಚರ್ಚೆಯನ್ನು ನಡೆಸ್ತಾ ಇದ್ವಿ. ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಅವರಿಗೂ ಕೂಡ ವರದಿ ಸಲ್ಲಿಕೆ ಆಗಿದೆ. ಮುಂದಿನ ಹಂತದಲ್ಲಿ ಏನು ಮಾಡಬಹುದು? ಇಲ್ಲಿ ವಿರೋಧ ಪಕ್ಷದ BJP ಅವರು ಇದನ್ನು ವಿರೋಧ ಮಾಡ್ತಾರ, ಸರ್ವೇ ಸಾಮಾನ್ಯವಾಗಿ ವಿರೋಧವನ್ನ ಮಾಡ್ತಾರೆ. ಒಳಿತು ಕೆಡುಕುಗಳನ್ನ ಇಲ್ಲಿ ಲೆಕ್ಕಾಚಾರ ಹಾಕಬೇಕು ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗೋವಿಂದರಾಜು ಸರ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪ್ರಾಬಲ್ಯ ಇರೋದು ಒಟ್ಟಿನಲ್ಲಿ BJPಯದ್ದು ಅಂತ ಹೇಳಿದ್ರೆ ಶಾಸಕರ ಬಲದ ವಿಚಾರದಲ್ಲಿ ಮಾತನಾಡ್ತಾ ಹೋಗೋದಾದ್ರೆ ಈ ರೀತಿಯಾದಂಥ ಹೊಸ ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿರೋದು, ನೀವೇನು ಹೇಳ್ತೀರಾ ಅಂತೇಳಿ? ಸರ್, ಈಗ ನಮಗೆ ಇರ್ತಕ್ಕಂಥದ್ದು ಅಲ್ಟಿಮೇಟು ಬೆಂಗಳೂರು ಒಂದು ಒಳ್ಳೆ ರೀತಿಯ ನಗರವಾಗಿ ಬೆಳೆಯುತ್ತೆ. ಖಂಡಿತ ಎಲ್ಲರ ಕನಸು ಕೂಡ. ಯಾಕೆಂದರೆ ಈಗ ಹಿಂದೆ ಏನು ಕಾಂಗ್ರೆಸ್ ಆಡಳಿತಾವಧಿಗಳಲ್ಲಿ
ಈ ಬೆಂಗಳೂರಿಗೆ ಒಂದು ಕರೆಕ್ಟ್ CDP ಮಾಡಲಿಲ್ಲ, ಅದೊಂದು ಕೊರತೆ ಇದೆ. ಯಾಕೆಂದರೆ ಕಾಂಪ್ರೆಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಇಡೀ ನಗರಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕಾಯ್ತು. ಸೊ ಈಗ ಸಾಕಷ್ಟು ಬಡಾವಣೆಗಳು ಅದ್ರ ಪಾಡಿಗೆ ರೆವಿನ್ಯೂ ಬಡಾವಣೆಗಳು ಸಾಕಷ್ಟು ಬೆಳ್ಕೊಂಬಿಟ್ಟು ಅದಕ್ಕೆ ರಸ್ತೆಗಳು ಇಷ್ಟೇ ಇರಬೇಕು ಅನ್ನೋದೇನು ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ಹೀಗಾಗಿ ಬೆಳೆದಿರೋದ್ರಿಂದ ಎಲ್ಲೋ ಒಂದು ಕಡೆ ತೊಂದರೆನೂ ಆಗ್ತಾಯಿದೆ ಅದರಿಂದ. ಸೊ ಫಸ್ಟು ಒಂದು ಪ್ಲ್ಯಾನಿಂಗ್ ಅನ್ನೋದು ಮಾಡ್ಕೊಬೇಕು ಬೆಂಗಳೂರಿಗೆ. ನನ್ನ ಆ್ಯಸ್ ಎ ವೈಯಕ್ತಿಕವಾಗಿ ಹೇಳೋದಾದರೆ ಪ್ಲ್ಯಾನಿಂಗ್ ಮಾಡಿ ಬೆಂಗಳೂರು ನಗರ ಅಂದರೆ ಒಂದು ಹೆಂಗೆ ಸ್ಟ್ರಕ್ಚರ್ ಡಿಸೈನ್ ಮಾಡ್ಕೊಬೇಕು ಬೆಳೆಸೋದಕ್ಕೆ. ಸೊ ಅದು ಇಲ್ಲದಲ್ಲೇ ಇರೋದು ಈಗ ಏಕಾಏಕಿ ಹೆಂಗೆ ಬೇಕಂಗೆ ಬೆಳೆದಿರೋದ್ರಿಂದ ಅದನ್ನು ಅದೇ ರೀತಿ ಇದರಲ್ಲಿ BBMPಗೆ ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಂತದೆ. ಇನ್ನು ನೆಕ್ಸ್ಟ್ ಔಟ್ ಆಫ್ ದಿ ಬ್ಯಾಂಗ್ಳೂರು ಏನು BBMP ಅಂತ ಏನಿದೆ, ಆ BBMP ಆದಮೇಲೆ ಇರ್ತಕ್ಕಂಥ ನಗರವನ್ನು ಒಂದು CDP ಆ್ಯಂಡ್ ಕಂಟ್ರೋಲ್ ತಂದು ಹೀಗೆ ಬೆಳೆಸ್ಬೇಕು ಮುಂದಿನ ನಗರವನ್ನು ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ರೆ ಭವಿಷ್ಯ ಒಳ್ಳೆಯದಾಗುತ್ತೆ. ಆದರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಅನ್ನೋದು ಏನು ವಿಚಾರ ತರ್ತಾ ಇದ್ದಾರಲ್ವ ಸರ್, ಇದಂತೂ ನನಗಂದ್ರೆ ಇಟ್ಸ್ ಎ ಫೇಲ್ಯೂರ್ ಕಾನ್ಸೆಪ್ಟ್. ಯಾವುದೇ ಕಾರಣಕ್ಕೂ ಇದು ಅಭಿವೃದ್ಧಿಗೆ ಮಾರಕನೇ. ಇದರಿಂದ ಏನು ಪ್ರಯೋಜನ ಇಲ್ಲ. ಏನು ವಲಯಗಳಾಗಿ 1, 2, 3, 4, 5 ಅಂತ ಮಾಡ್ತಿದ್ದಂಗೆ ಎಲ್ಲ ಕಂಟ್ರೋಲ್ CM ಹತ್ರ ಹೋಗ್ತಿದ್ದಂಗೆ ಈಗ CM ಎಂಟೈರ್ ಕರ್ನಾಟಕದ್ದು ಕಂಟ್ರೋಲ್ ಇರ್ತಕ್ಕಂಥದ್ದೇ CM ಅವರು. ಇದನ್ನು ಆಡಳಿತವನ್ನು ಮಾಡೋದಾದ್ರೆ ನಗರ ಪಾಲಿಕೆಗಳು ಮತ್ತೆ ಬೇರೆ ಬೇರೆ ಪಾಲಿಕೆಗಳು ನನಗೆ ನಾವು ಇರೋದ್ರಲ್ಲಿ ಏನು ಇದು ಅನ್ನಿಸ್ತಾ ಇಲ್ಲ. ಈಗ ನಮಗೆ BBMP ಇದ್ರು ಅದು ಸರೌಂಡಿಂಗ್ ನಲ್ಲಿ ಇವತ್ತು ZP ಇದೆ, TP ಇದೆ, ಎಲ್ಲವೂ ನಡೀತಾ ಇದೆ, ಅದ್ರ ಕಾರ್ಯ ಅವ್ರು ನಿರ್ವಹಿಸ್ತಾ ಇದ್ದಾವೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಇರೋದನ್ನ ನಾವು ಕ್ಲೀನ್ ಮಾಡ್ಬೇಕು. ಫಸ್ಟ್ ಇರೋದನ್ನ ಕ್ಲೀನ್ ಮಾಡಿ ನೀಟಾಗಿ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಇಡೀ ನಗರವನ್ನು ಒಂದು ಗುಡ್ ಸ್ಟ್ರಕ್ಚರಿಗೆ ತಗೊಂಬಂದಾಗ ಸೊ ಆ ವಿಷನ್ ಏನಿದಿಲ್ಲ ಗ್ರೇಟರ್ ವಿಷನ್ ಅನ್ನ ನೇಮ್ ಚೇಂಜ್ ಆಗುತ್ತೆ ಅಷ್ಟೇ. ಇರ್ತಕ್ಕಂಥ ಇದರಲ್ಲಿ ಆ ಗ್ರೇಟ್ ಬೆಂಗಳೂರನ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವರು ಎಲ್ಲವನ್ನು ಒಂದು ರೂಫ್ ಅಂಡರ್ ಅಲ್ಲಿ ತಂದು ಈಗ BDA, KHP, BWC ಎಲ್ಲವನ್ನೂ ಒಂದು ಅವು ಅಧಿಕಾರ ಕಳ್ಕೊಂತ ಅದಕ್ಕೆ ಚೇರ್ಮನ್ ಅನ್ನು ಅಪಾಯಿಂಟ್ ಆಗೋದೇನಿತ್ತಲ್ಲ ಅದೆಲ್ಲ ಕಳ್ಕೊಂಡು CM ಕಂಟ್ರೋಲ್ ಹೋಗೋದ್ರಿಂದ ನನಗೇನು ಅನ್ಸುತ್ತೆ ಇದು ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ಅದು ಬಾಡಿ ಅದು ಆಕ್ಷನ್ ಮಾಡೋಕ್ಕೆ ಬಿಡಬೇಕು ಸಪ್ರೇಟ್ ಆಗಿ. ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅದ್ರಿಗೆ ಒತ್ತು ಕೊಡ್ತಾರೆ, ಏನಾಗಬೇಕು ಅನ್ನೋ ವಿಚಾರ ಗಮನಕ್ಕೆ ತರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ. ಸೊ ಈ ಒಟ್ಟು ಬದಲಾವಣೆಗೆ ಒಂದು ಸಾಕಷ್ಟು ಅವಕಾಶ ಇರುತ್ತೆ. ಸೊ ಇಲ್ಲಿ ಎಲ್ಲ ಒಂದ್ ಕಡೆ ನನಗನ್ಸುತ್ತೆ ಈ ಎಲ್ಲವನ್ನು ಪ್ಲಾನು DK ಶಿವಕುಮಾರ್ ಯಾಕೆ ಮಾಡ್ತಾವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ಗ್ರೇಟರ್ ಬೆಂಗಳೂರು ಮಾಡಬೇಕಾದಾಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, MLAಗಳನ್ನ ಕೂರಿಸ್ಕೊಬೇಕು. ಸಾಕಷ್ಟು ಜನ ನಗರ ಪಾಲಿಕೆ ಸದಸ್ಯರುಗಳಿದ್ದಾರೆ. ಅದು 1 ವರ್ಷದಲ್ಲ, ಕಳೆದ 30-35 ವರ್ಷ ನಗರ ಪಾಲಿಕೆ ಸದಸ್ಯರುಗಳನ್ನೆಲ್ಲ ಅವ್ರನ್ನೆಲ್ಲ ಒಂದು ಮೀಟಿಂಗ್ ಕರಿಬೇಕು, ಅವ್ರ ಸಜೆಷನ್ ತಗೊಬೇಕು. ಇದಲ್ಲದೆ ಇನ್ನ ಬುದ್ಧಿಜೀವಿಗಳು ಮತ್ತೆ ನಗರವನ್ನ ಒಂದು ಹಿತೈಷಿಯಾಗಿ ಯೋಚನೆ ಮಾಡುವಂತ ಸಾಕಷ್ಟು ಜನ ಇದ್ದಾರೆ. ಆ ಅಭಿಪ್ರಾಯವನ್ನ ಯಾವುದೇ ಒಂದು ಲೆಕ್ಕಕ್ಕೆ ಇಟ್ಕೊಳ್ಳದಲ್ಲೇ ಇವರು ಕೇವಲ ಕಾಂಗ್ರೆಸ್ಸಿನ ಸಪೋರ್ಟರ್ಸ್ ಅಂತ ಏನ್ ಹೇಳ್ತಾರೆ 12 ಜನ ಸಹಿ ಮಾಡಿ CM ಮನವಿ ಮಾಡೋದ್ರಿಂದ ಈ ಪಾಲಿಕೆಗೆ ಯಾವ ರೀತಿಯಾದ ಒಂದು ನ್ಯಾಯವನ್ನು ಒದಗಿಸಕ್ಕೆ ಕೊಟ್ಟಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. DK ಶಿವಕುಮಾರ್ ಅವರೆಲ್ಲ ಎಲ್ಲವನ್ನು ಒಂದು ವೈಯಕ್ತಿಕವಾಗಿ ಯೋಚನೆ ಮಾಡೋದ್ರಿಂದ ಅದು ಸ್ವಂತಕ್ಕೆ ಮಾಡ್ತಾರ ಇನ್ನಕ್ಕೆ ಮಾಡ್ತಾರ ಮುಂದೆ ಗೊತ್ತಾಗುತ್ತೆ ಏನು ಅಂತ. ಅವ್ರದ್ದು ವಿವರಣೆ ನಮಗೆ ಸಿಗ್ತಾ ಇಲ್ಲ. ಸೊ ಏನ್ ಇವತ್ತು BS ಪಾಟೀಲ್ ಅವರ ಒಂದು ಮನವಿ ಸಬ್ಬಿದೆ, ಆ ಕಾಪಿ ಸಿಕ್ಕಿದ್ರೆ ನಂಗೆ ಗೊತ್ತಾಗ್ತಾ ಇದೆ. ಸೊ ಅದು ರಾತ್ರಿ ಏನೋ ಸಬ್ಮಿಟ್ ಆಗಿದೆ ಅಂತ ಮಾಹಿತಿ ಬಂದಿದೆ, ನಮ್ಗೆ ಇಲ್ಲಿವರೆಗೂ ಕಾಪಿ ಸಿಕ್ಕಿಲ್ಲ. ಅದು ಬಹುಶಃ ಕಾಪಿ ಸಿಕ್ಕಿದ್ಮೇಲೆ ಅದು ಕೂಲಂಕುಷವಾಗಿ ಯಾವ ರೀತಿಯಾದ ಒಂದು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಯಾಕೆಂದ್ರೆ ಈಗೇನು BBMP ಇದ್ರಲ್ವ ಸುಮಾರು 8 ವಲಯಗಳಾಗಿ ಈಗೇನು ಕಮಿಷನರ್ ಕೆಳಗಡೆ ಡೆಪ್ಟಿ ಕಮಿಷನರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಕಾರ್ಯನಿರ್ವಹಣೆಗೆ ಏನು ತೊಂದರೆ ಆಗಿಲ್ಲ. ಯಾಕೆಂದ್ರೆ ವಲಯ ಝೋನಲ್ಲಿ ಎಷ್ಟೆಷ್ಟಕ್ಕೆ ಫಂಡ್ ಕೊಡಬೇಕು, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಅದಕ್ಕೆ ನೀವು ಚುರುಕು ಮುಡಿಸಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೂ ಅದ್ರ ಬಗ್ಗೆ ಗಮನ ಹರಿಸೋ ಕೆಲಸ ಮಾಡ್ಬೋದಾಯಿತು. ಆದರೆ ಇವತ್ತು ಕಾಂಗ್ರೆಸ್ನವ್ರು ಯಾವ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಹೆಸರಿಟ್ಟು ಇವತ್ತು ಬ್ಯಾಡ್ ಬೆಂಗಳೂರು ಆಗ್ತಲ್ಲ, ಅದಕ್ಕೋಸ್ಕರ ಇವತ್ತು ಹೊಸದಾಗಿ ಗ್ರೇಟ್ ಬೆಂಗಳೂರು ಅಂತ ಹೇಳಕ್ ಕೊಟ್ಟಿದ್ದಾರೆ. ಬಹುಶಃ ಇಲ್ಲೂ ಕೂಡ ಕಾಂಗ್ರೆಸ್ನವ್ರಿಗೆ ಇವತ್ತು ಯಾವುದೇ ಒಂದು ದೂರದೃಷ್ಟಿ ಯೋಜನೆಗಳಿಲ್ಲದೆ ಇವತ್ತು ತಳತಳಕಾಗಿ ಇವತ್ತು ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲನೆ ಉಂಟಾಗ್ತಾ ಇದೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಎಲ್ಲ ಒಂದ್ ಕಡೆ ನಾನು ಗ್ರೇಟ್ ಬೆಂಗಳೂರು ಮಾಡ್ತೀನಿ ಅನ್ನೋದು, ಇನ್ನೊಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನೋದು, ಜನಕ್ಕೆಲ್ಲ ಒಂದ್ ಕಡೆ ಇದು ಕೂಡ ಈ ಎಲೆಕ್ಷನ್ಗೋಸ್ಕರ 5 ಗ್ಯಾರಂಟಿಗಳನ್ನ ತಂದು ಹೆಂಗೆ ಅವರು ಎರ್ಚಾಕೊಳ್ರಲ್ಲ, ಇವತ್ತು ಎಲ್ಲ ಒಂದ್ ಕಡೆ ಬರ್ತಕ್ಕಂಥ BBMPಗೆ ಒಂದು ಜಾಸ್ತಿ ಸೀಟ್ಗಳು ಬರ್ಲಿ ಅಂತ ಎಲ್ಲ ಸುಮ್ಮನೆ ಆಹಾರಿಕವಾಗಿ ಅಂದ್ರೆ ಪೊಲಿಟಿಕಲ್ ಆಗಿ ಇವರೆಲ್ಲ ಒಂದು ಮ್ಯಾಜಿಕ್ ಮಾಡಕ್ ಹೊರಡ್ತಾ ಇದಾರೆ. ಜನ ಇದನ್ನ ಒಪ್ಪೋದಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಕಳೆದ 14 ತಿಂಗಳಿಂದ ಬಂದು ಇಡೀ ರಾಜ್ಯವನ್ನ ಯಾವ ರೀತಿಯಾಗಿ ಡೆವಲಪ್ ಮಾಡ್ತಾ ಇದೆ, ಅಭಿವೃದ್ಧಿ ಕಾಣ್ತಾ ಇದೆ ಅನ್ನೋ ನೋಡಿದೆ. ಯಾಕೆಂದ್ರೆ ಇವತ್ತು ಹಾಲಿಂದ ಆಲ್ಕೋಲ್ವರೆಗೂ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಡೈತೆ. ಅದೇ ರೀತಿ ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ನೀವು ಊಹೆನೂ ಮಾಡಕ್ಕಲ್ಲ ಸರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 187 ಕೋಟಿನ ಯಾವುದೇ ಒಂದು ದಾಖಲೆಗಳಿಲ್ದಲೆ, ಯಾವುದೇ ಒಂದು ದಾಖಲೆ ಪುರಾವೆಗಳಿಲ್ದಲೆ ನೇರವಾಗಿ 5-6 ಕಂಪ್ನಿ ಟ್ರಾನ್ಸ್ಫರ್ ಆಗುತ್ತೆ. ಅದೆಲ್ಲ ಹೋಗ್ಬಿಟ್ಟು ವೈನ್ ಶಾಪ್
ಶಾಪ್ ಅಲ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ, ಚಿನ್ನದ ಅಂಗಡಿಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಆ ದುಡ್ಡೆಲ್ಲೋ ಆಯ್ತು. ಯಾವುದೇ ಒಂದು ಸರ್ಕಾರಿ ದಾಖಲೆ ಇಲ್ಲದೆ ಹಣವನ್ನ ನೀವು ಬೇರೆ ಬೇರೆ ಕಂಪ್ನಿಗಳಿಗೆ ಕಳಿಸಿ ಬೇರೆ ಬೇರೆ ಜಾಬ್ ತುಂಬಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬದ್ಧತೆ ಏನಾಗಾದ್ರೆ? ಎಸ್ ಸರ್, ಮುಂದಿನ ಹಂತದಲ್ಲಿ ಅದೇ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ. ತ್ಯಾಗರಾಜ್ ಸರ್, ಇನ್ನೊಂದು ಕಡೆಯಲ್ಲಿ ಈಗ ಬೆಂಗಳೂರು ವಲಯದಲ್ಲಿರುವಂತ, ಬೆಂಗಳೂರಿನ ಹೊರಭಾಗದಲ್ಲಿರುವಂತ ಒಂದಷ್ಟು ಅಭಿವೃದ್ಧಿ ಹೊಂದದ ಪ್ರದೇಶಗಳನ್ನು ನಾವಿಲ್ಲಿಗೆ ಸೇರಿಸ್ತೀವಿ ಅಂತೇಳಿ ಈ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ ನಡಿಯಲ್ಲಿ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಹೊಂದದಂತ ಪ್ರದೇಶಗಳನ್ನ ಇಲ್ಲಿಗೆ ಸೇರಿಸ್ಬೇಕಾ, ಅಲ್ಲಿಗೆ ಆ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಬೇರೆ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬಹುದಲ್ವಾ ಸರ್? 100% ಆ ಜಿಲ್ಲೆಗಳಲ್ಲಿ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಆಗ್ಲೇ ಸರ್ ಹೇಳಿದಾಗೆ ಅಲ್ಲಿ ಐಟಿ ಕಂಪ್ನಿಗಳನ್ನ ಅಲ್ಲಿ ಪ್ರಾರಂಭ ಮಾಡಬಹುದು, ಅಲ್ಲಿ ಅಭಿವೃದ್ಧಿಗೆ ಸಂಬಂಧಪಡೋ ವಿಚಾರಗಳನ್ನ ಅಲ್ಲಿ ಮಾಡಬಹುದು. ಬೆಂಗಳೂರಿಂದಾನೇ ಬೆಂಗಳೂರು ಸೇರಿಸ್ಕೊಂಡೇ ಮಾಡ್ಬೇಕಂತೇನಿಲ್ಲ. ಇವರು ಏನಂದ್ರೆ ಇಲ್ಲಿ ನನಗೊಂದು ಅನುಮಾನ ಮೂಡಿರೋದು, ತಪ್ಪಾಗಿ ತಿಳ್ಕೊಡಿ, ಇಲ್ಲಿ ನಮ್ಮ ಮಿನಿಸ್ಟರ್ಗಳು ಏನಿದ್ದಾರೆ ಈ ಅಂದ್ರೆ ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಇವ್ರೇನೋ ಲ್ಯಾಂಡ್ಗಳು ಪರ್ಚೇಸ್ ಮಾಡಿರ್ಬೇಕು, ಅದನ್ನ ಬೆಂಗಳೂರಿಗೆ ಅಬ್ಸರ್ವ್ ಮಾಡ್ಕೊಂಡ್ರೆ ಆ ಹಳ್ಳಿಗಳನ್ನ ಆಗ ಅದ್ರ ವ್ಯಾಲ್ಯೂ ಬೆಳೆಸ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಏನಾದ್ರು ಇಟ್ಕೊಂಡಿದ್ದಾರೆ ಅಂತ ಅನುಮಾನ ಸಹಜವಾಗಿ ಹುಟ್ಟುತ್ತೆ. ಮತ್ತೆ ಅದ್ರ ಜೊತೆಗೆ ಈಗ 400 ವಾರ್ಡ್ಗಳು ಏನಂತ ಹೇಳಿದ್ರು ಗ್ರೇಟರ್ ಬೆಂಗಳೂರು ಇದು 5 ವರ್ಷಗಳಿಂದ ಅನುಮೋದನೆ ಪಡ್ಕೊಂಡಿರೋದು. ಈಗ ಮತ್ತೆ ಅದನ್ನ ಅನುಷ್ಠಾನಗೊಳಿಸೋದು ತಪ್ಪಲ್ವಾ? ಮತ್ತೆ ಅದ್ರ ಜೊತೆಗೆ ಏನ್ ಬಿಡಿಎ ಏನಿದೆ, ಬಿಡಿಎಗಿರೋಂಥ ಪವರ್ನೆಲ್ಲ ಟೋಟಲಿ ಕಸಿದ್ಕೊಳ್ತಾ ಇದೆ. ನಾನು ಮುಖ್ಯವಾಗಿ ಇವ್ರ ಹತ್ರ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ. ಮೊದಲನೇದಾಗಿ ಶಿಕ್ಷಣಕ್ಕೆ ಒತ್ತು ಕೊಡಿ. ಸರ್ಕಾರ ಶಿಕ್ಷಣಕ್ಕೆ ಇದುವರೆಗೂ ಒತ್ತು ಕೊಟ್ಟಿಲ್ಲ. ಈ ಹಿಂದೆ ಇದ್ದಂತ ಸರ್ಕಾರಗಳ ಬಿಜೆಪಿ ಸರ್ಕಾರದಲ್ಲಿ ಕೂಡ ಏನು ಅಭಿವೃದ್ಧಿ ನೋಡ್ಲಿಲ್ಲ. ಜನಸಾಮಾನ್ಯರು ತುಂಬಾ ನೋವು ಪಟ್ಬಿಟ್ಟಿದ್ದಾರೆ. ಈಗ ಮತ್ತೆ ಇವ್ರೇನು ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು 5 ಗ್ಯಾರಂಟಿಗಳು ಕೊಟ್ಟು ಇದು ಪಟ್ಟಿಲ್ಲ. ಎಲ್ಲಾ ವ್ಯವಸ್ಥೆಗಳು ಸರಿಯಾದ ದಿಕ್ಕಿನಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಲ್ಲ, ಜನಸಾಮಾನ್ಯರಿಗೆ ಮುಟ್ಟಿಲ್ಲ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ. ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮುಖಾಂತರ ಜನಸಾಮಾನ್ಯರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋ ಅಭಿವೃದ್ಧಿ ಆಗ್ಬೋದು ಅಂತೇಳಿ ಅಭಿವೃದ್ಧಿಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಶಿಕ್ಷಣಕ್ಕೆ ಮೊದಲು ಒತ್ತು ಕೊಡ್ಬೇಕು ಸರ್ಕಾರ. ಎರಡನೇದು ವಸತಿಗೆ ಒತ್ತು ಕೊಡ್ಬೇಕು. ಮೂರನೇದು ಆರೋಗ್ಯಕ್ಕೆ ಒತ್ತು ಕೊಡ್ಬೇಕು. ಇದ್ರ ಬಗ್ಗೆ ಏನಾರು ಅಭಿವೃದ್ಧಿ ಪಡಿಸೋದಕ್ಕೆ ಏನಾದ್ರು ಹೊಸ ಚಿಂತನೆಗಳಿದ್ರೆ ಮಾಡ್ಲಿ, ಅದಕ್ಕೆ ಯಾವುದೇ ಸರ್ಕಾರಗಳು ಮಾಡಲಿ, ಅದಕ್ಕೆ ನಾವು ಸಪೋರ್ಟ್ ಕೊಡಕ್ಕೆ ರೆಡಿ ಇದ್ದೀವಿ. ಎಸ್ ನಾಗೇಶ್ ಸರ್, ಇನ್ನೊಂದು ಕಡೆಯಲ್ಲಿ IT-BT ಪರಿಕಲ್ಪನೆ ಕೇವಲ ಬೆಂಗಳೂರಿಗೆ ಮಾತ್ರ ಇರಬೇಕಾ? ಯಾಕಂತ ಹೇಳಿದ್ರೆ ಆಗ್ಲೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ, ಮಹಾನಗರ ಪಾಲಿಕೆಗಳು ಹುಬ್ಬಳ್ಳಿ ಧಾರವಾಡದಲ್ಲೂ ಇದೆ, ಮಂಗಳೂರಿನಲ್ಲೂ ಇದೆ, ಎಲ್ಲ ಕಡೆಗಳಲ್ಲೂ ಇದೆ. ಇಲ್ಲೂ ಕೂಡ ಆಗ್ಬಹುದಲ್ಲ? ಇಲ್ಲೂ ಏರ್ಪೋರ್ಟ್ಗಳಿವೆ, ಇಲ್ಲೂ ಸಾರಿಗೆ ವ್ಯವಸ್ಥೆ ಚೆನ್ನಾಗಿದೆ, ಹೈವೇಗಳಿವೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಕರಾವಳಿ ಪ್ರದೇಶಗಳಲ್ಲಿ ಬಂದರು ವ್ಯವಸ್ಥೆ ಕೂಡ ಇದೆ. ಇಂಥ ಒಂದು ಕಂಪನಿ, ಇಂಥ ಒಂದು ಸ್ಥಳಗಳಲ್ಲೂ ಕೂಡ ಮಾಡ್ಬೋದಲ್ಲ? ಯಾಕೆ ಬೆಂಗಳೂರು ಆಗಬೇಕು? ಇಲ್ಲ, ಇದಾಗಲೇ ನೋಡಿ, ಹಿಂದಿನ ಸರ್ಕಾರ ಬೊಮ್ಮಾಯಿ ಅವರು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ರು. ಬಟ್ ಕೆಲವರು ಅದಕ್ಕೆ ಸೊಪ್ಪಾಗ್ತಿಲ್ಲ. ಎಲ್ಲೆಲ್ಲಿ ಸಿಟಿಗಳಿವೆ, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಇಲ್ಲೆಲ್ಲ IT-BTಗಳನ್ನು ವರ್ಗಾವಣೆ ಮಾಡಬೇಕಾಗಿದೆ. ಬೆಂಗಳೂರಿನ ಟ್ರಾಫಿಕ್ಕಿಂದ ಸ್ವಲ್ಪ ಮುಕ್ತಿ ಮಾಡೋಣ ಅನ್ನುವಂಥದ್ದು ಸಾಯ್ತು. ಅಲ್ಲಿರುವಂಥ ಹಳ್ಳಿಗಾಡಿನ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವು ಓದಿರೋಂಥವ್ರಿಗೆ ಹೆಚ್ಚಾಗಿ ಕೆಲಸ ಸಿಗುತ್ತೆ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ, ಮಾಡೋಕ್ಕೆ ಪ್ರಯಾಣ ಮಾಡಿದ್ರು. ಬಟ್ ಅದು ಎಷ್ಟು ಮಟ್ಟಿಗೆ ಆಯಿತು ಮತ್ತು ಏನಂತೂ ಗೊತ್ತಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ IT-BT ಕಂಪ್ನಿ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಬರೀ ಎಲೆಕ್ಟ್ರಾನಿಕ್ ಸಿಟಿ, ಮಾದೇವಪುರ, ಬೊಮ್ಮನಹಳ್ಳಿ ಇದಕ್ಕೆ ಮಾತ್ರ ಸೀಮಿತ ಅಲ್ಲ. ತುಮಕೂರು ವಲಯ ಆಗಿರ್ಬೋದು, ದೇವನಹಳ್ಳಿ ವಲಯ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಮೈಸೂರು ಭಾಗ, ಬಿಡದಿ ಆಗಿರ್ಬೋದು, ಇಂಥವಕ್ಕೆಲ್ಲ ಅದು ವಿಸ್ತರಣೆ ಮಾಡಿದ್ರೆ ಖಂಡಿತವಾಗೂ ಅದು ಒಳ್ಳೇದಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಕೆಲಸವನ್ನ ಮಾಡ್ತಾ ಇಲ್ಲ. ನಿಮ್ಗೆ ಹಳ್ಳಿಗಳಲ್ಲಿ ಹೋದ್ರೆ ಹಳ್ಳಿ ರೈತರ ಹತ್ರ ನೀವೇನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅವರ ಜಮೀನುಗಳನ್ನ ಕಸಿಸುವಂಥದ್ದು ಕಷ್ಟ ಇದೆ. ಬಟ್ ಇಲ್ಲಿ ಮಾಡಿದ್ರೆ, ಈಗ 400 ವಾರ್ಡ್ಗಳನ್ನ ಮಾಡ್ತಂದ್ರೆ ಇದು ಮುಂದಿನ ದಿವಸಗಳಲ್ಲಿ ಇದೊಂಥರ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂಗಾಗುತ್ತೆ. 400 ವಾರ್ಡ್ಗಳನ್ನು ಮಾಡಿ, ಈಗ 98 ವಾರ್ಡ್ಗಳನ್ನು ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈಗ ಮತ್ತೊಂದು 400 ಮಾಡಿದ್ರೆ, 198 ಮಾಡಿ ಏನೋ ತೋರಿಸ್ಕೊಟ್ಟಿದ್ದಾರೆ, ಮತ್ತೆ 400 ಮಾಡಿದ್ರೆ ಇನ್ನಷ್ಟು ಬಲಸಾಲಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯನ್ನ ಇವರು ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರೇಟರ್ ಬೆಂಗಳೂರನ್ನೇ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಅಂತ ಕಾಣ್ತಾ. ನೋಡಿ, ಕಸ ಸಮಸ್ಯೆಯಿಂದ ನೋಡಿ, ಈಗ ಸದಾಶಿವನಗರದಲ್ಲಿ ಕಸ ಸಮಸ್ಯೆ ಇಲ್ಲ. ನಾಗಶೆಟ್ಟಹಳ್ಳಿಲಿ ಸದಾಶಿವನಗರಗಿಂತ ನಿಮ್ಮ ಸಂಜಯ್ ನಗರದಲ್ಲಿ ಕಸ ಸಮಸ್ಯೆ ಇದೆ, ರಾಜಾಜಿನಗರ ಕಸ ಸಮಸ್ಯೆ ಇದೆ, ಮತ್ತೆ ಎಲ್ಲೆಲ್ಲಿ ಸಣ್ಣ ಪ್ರದೇಶಗಳ ಅಲ್ಲಿ ಸಮಸ್ಯೆ ಇದೆ. ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲೇ ದೊಡ್ಡ ದೊಡ್ಡ ಶ್ರೀಮಂತ ಅಲ್ಲೇನು ಕಸ ಸಮಸ್ಯೆ ಇಲ್ಲ ಅಂತ ಬರಲಿ. ಎಲ್ಲರಿಗೂ ಒಂದೇ, ಅವರು ಟ್ಯಾಕ್ಸ್ ಕಟ್ತಾ ಇದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅವ್ರು ಹೆಚ್ಚಾಗಿ ಕಟ್ಬೋದು, ನಾವು ಕಮ್ಮಿ ಕಟ್ಬೋದು. ಪ್ರದೇಶವಾರು ಅವರು ಸ್ವಲ್ಪ ಜಾಸ್ತಿ ಕಟ್ತಾ ನಾವು ಕಮ್ಮಿ ಕಟ್ಬೋದು ಅಷ್ಟೇ. ಇವತ್ತು ಕಸ ಸಮಸ್ಯೆ ದುರ್ನಾತ ಹೊಡಿತಾ ಇದೆ. ಅದ್ರ ಬಗ್ಗೆ
ಕಸ ಸಮಸ್ಯೆ ದೊಡ್ಡ ಮಾಫಿಯಾ ಅದ್ ಬೇರೆ. ನಿಜ ನಿಜ ನಿಜ. ಅದ್ರ ಎಲ್ಲ ರಾಜಕಾರಣಿಗಳು ನನಗಿಷ್ಟು ಬೇಕು, ಅದು ರಾಜಕಾರಣಿಗಳ ಜೊತೆಯಲ್ಲಿ ಇವಾಗ ರೌಡಿ ಲಿಸ್ಟರ್ಗಳುವೆ, ನನಗೂ ರೌಡಿ ಲಿಸ್ಟ್, ನನಗೂ ಅಡ್ಡಷ್ಟು ಬೇಕು ಅಂತೇಳಿ ಅವರು ಸಹ ಮುಂದೆ ಬಂದಿದ್ದಾರೆ. ಇವತ್ತೇನಾಗಿದೆ, ಕಸ ಸಮಸ್ಯೆಯಲ್ಲಿ ದೊಡ್ಡ ಸಮಸ್ಯೆ ಇದೆ, ಅದ್ರ ಬಗ್ಗೆ ಹರಿಸಬೇಕಾಗಿದೆ. ಮತ್ತೆ ಮುಖ್ಯವಾಗಿ ಮಳೆ ನೀರು ಸಂಗ್ರಹ ಮಾಡುವಂತ ನಮ್ಮಲ್ಲಿರುವಂತ ಬೆಂಗಳೂರಿನ ಕೆರೆಗಳನ್ನ ಸಂಪೂರ್ಣವಾಗಿ ಅದನ್ನ ವಿಫಲವಾಗ್ತಾ ಇದೆ. ಇವತ್ತು ಕಲ್ಮಶ ನೀರುಗಳನ್ನು ತುಂಬ್ತಾ ಇದೆ, ಎಷ್ಟೋ ಕೆರೆಗಳು ಮುಚ್ಚೋಗ್ಬಿಟ್ಟಿವೆ. ಆಮೇಲೆ ಅದೇನ ಹೇಳ್ತಾರ ಸರ್, 198 ವಾರ್ಡ್ಗಳು ಬಂದು ರಿಯಲ್ ಎಸ್ಟೇಟ್ ಮಾಫಿ ಏನಂತ ತೋರಿಸೋದು ಕೆರೆಗಳೇ ಸಂಪೂರ್ಣವಾಗಿ ಮುಚ್ಕೊ ಬಂದ್ರು. ಎಷ್ಟೋ ಕೆರೆಗಳಲ್ಲಿ ಇವತ್ತು ಲೇಔಟ್ಗಳಿವೆ, ಅದ್ರ ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕಾಗಿದೆ. ಕೆರೆಗಳನ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡು ಇವತ್ತು ಕೆರೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅದನ್ನ ಫಸ್ಟ್ ಡೊಮಿನೇಷನ್ ಮಾಡಿ ಕೆರೆಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಗ್ರೇಟ್ ಬೆಂಗಳೂರಲ್ಲಿ ಏನಿದೆ, ನಾವು ಈ ಗ್ರೇಟರ್ ಆಗ್ಲಿ ಗ್ರೇಟ್ ಏನೇ ಆಗಲಿ ಬ್ರ್ಯಾಂಡ್ ಬೆಂಗಳೂರಲ್ಲಿ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ಮಾಡ್ತಾ ಇದಾರೆ, ಒಳ್ಳೇದೇ ಆಗ್ಲಿ, ನಮಗೆ ಅವ್ರು ಮಾಡ್ತಿರೋದನ್ನ ಕೆಟ್ಟದು ಅಂತ ಏನೋ ಬಯಸ್ತಾ ಇಲ್ಲ. ಆದ್ರೆ ಮೂಲ ಬೆಂಗಳೂರು ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನೀವು ಬೇಕಾದ್ರೆ ಕನಕಪುರನಾರ ಸೇರ್ಸ್ಕೊಳ್ಳಿ, ಚನ್ನಪಟ್ಟಣನಾರ ಸೇರ್ಕೊಳ್ಳಿ, ಮಳವಳ್ಳಿ ಕೊಳ್ಳೆಗಾಲ ಸೇರಿದ್ರು ಇನ್ನೂ ಅನುಕೂಲ. ಯಾಕೆ ನಮ್ಮ ಆ ಭಾಗದವರು ಇದರಿಂದ ನಾವು ಸಹ ಒಳ್ಳೆ ರೀತಿಯಲ್ಲಿ ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ, ಹೊಸೂರು ಎಲ್ಲ ಊರು ಸೇರಿಸ್ಲಿ. ನಮ್ಗೆ ಯಾಕೆ ಅಭಿವೃದ್ಧಿ ಬೇಕಾಗಿದೆ. ಇವತ್ತು ಅಭಿವೃದ್ಧಿಯ ಮೂಲ, ನಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದು ಸೇರಿಸಲು ಬೇಕಲ್ಲ, ಇಡೀ ಕರ್ನಾಟಕವನ್ನೇ ಬೇಕಾದ್ರೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸಲಿ. ನಾವು ಯಾವುದೇ ರೀತಿಯಲ್ಲಿ ಅದಕ್ಕೇನು ಇದಿಲ್ಲ. ಬಟ್ ಆದ್ರೆ ಮೂಲ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳು ಇವತ್ತು ದಿವಸ ಕೊರತೆ ಇದೆ. ಸರಿಯಾದ ರೀತಿ ನೀರಿಲ್ಲ, ಸರಿಯಾದ ರೀತಿ ರಸ್ತೆ ಇಲ್ಲ, ಸರಿಯಾದ ರೀತಿ ನಮಗೆ ಓದೋದಕ್ಕೆ ಇವತ್ತು ನೋಡಿ, ಕಳೆದ ನೀವು ಒಂದು ವಾರದಲ್ಲಿ ನಿಮಗೆ ಅದೇ ಪೇಪರ್ನ ಹಿಡಿದಿದ್ದೀರಿ ನೀವು. ಸೋರುತ್ತಿದೆ ಮಳೆಯ ಮಾಳಿಗೆ ಅಂತ ಹೇಳ್ತಿದ್ದಲ್ಲ ಹಾಡು, ಸೋರುತ್ತಿದೆ ಸರ್ಕಾರಿ ಶಾಲೆಗಳು ಅಂತ ನಿಜ ನಿಜ ಬೆಂಗಳೂರಿನಲ್ಲಿ ಬರ್ತಾ ಇದೆ. ವಸಂತ ನಗರದಲ್ಲಿ ಸುಮಾರು 60-70 ವರ್ಷ ಒಂದು ಶಾಲೆ ಇವತ್ತು ಮಳೆ ಬಿದ್ರೆ ಆಚೆ ಪಕ್ಕದ ಬಿಲ್ಡಿಂಗ್ ಹೋಗಿ ನಿಂತ್ಕೊತಾರೆ. ಇಂಥ ಪರಿಸ್ಥಿತಿ ಸರ್. ಅಂತ್ಯವನ್ನು ಮೊದಲು ನೀವು ಅಭಿವೃದ್ಧಿ ಮಾಡಿಸಿ, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಿ. ಆಸ್ಪತ್ರೆಗಳಲ್ಲಿ ಇವತ್ತು ದಿವಸ ಸರಿಯಾದ ರೀತಿ ಚಿಕಿತ್ಸೆ ಸಿಗ್ತಾ ಇಲ್ಲ ನಮಗೆ. ಇವತ್ತೇನು ಹೇಳ್ತಾ ಇದಾರಲ್ಲ ಆರೋಗ್ಯ ಸಚಿವರು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದಲ್ಲ ಸ್ವಾಮಿ, ನಮ್ಮನ್ನು ಸ್ವಿಮ್ಮಿಂಗ್ ಮಾಡೋದು ಕಲಿಸಿ ನೀವು. ಅದ್ರ ಬಿಟ್ಟು ಸುಮ್ಮನೆ ನೀವು ಒಬ್ಬರೇ ಸ್ವಿಮ್ಮಿಂಗ್ ಮಾಡೋದಲ್ಲ. ಆರೋಗ್ಯ ಸಚಿವರು ನಾನು ಕೇಳಿ ಇಷ್ಟೇ, ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡಿ. ನಾವು ಯಾವುದೇ ರೀತಿ ನಾವು ಖಂಡಿತವಾಗಿ. ಆಮೇಲೆ ಇದನ್ನೆಲ್ಲವನ್ನು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದ್ದೀರಾ, ಇದನ್ನೆಲ್ಲವನ್ನು ಎದುರಿಸುವಂತ ಶಕ್ತಿ ವಿರೋಧ ಪಕ್ಷಕ್ಕೆ ಇರಬೇಕು. ವಿರೋಧ ಪಕ್ಷಕ್ಕೆ ಆ ಶಕ್ತಿ ಇಲ್ಲ, ವಿರೋಧ ಪಕ್ಷಕ್ಕೆ ಆ ಶಕ್ತಿ ಕೊಡ್ಲಿ ಅನ್ನುವಂಥದ್ದು ನಾನು ಕೇಳ್ಕೊತೀನಿ. ಎಸ್ ಗೋವಿಂದರಾಜ್ ಸರ್, ಇನ್ನೊಂದು ಕಡೆಯಲ್ಲಿ ಅವ್ರು ಹೇಳ್ತಾ ಇದ್ರು ವಿರೋಧ ಪಕ್ಷದ ಕತೆ ಅಂತ ಇರ್ಲಿ ಒಂದ್ ಕಡೆಯಲ್ಲಿ, ಆದ್ರೆ ಇಲ್ಲೊಂದು ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬರ್ತಾ ಇದೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಮೊನ್ನೆ ಕೂಡ ಕೊಟ್ಟಿದ್ರು, ಈ ರಾಮನಗರದ ವಿಚಾರ. ಈಗ ಸಪರೇಟ್ ಜಿಲ್ಲೆ ಆಗಿರುವಂತ ರಾಮನಗರವನ್ನ ಮತ್ತೆ ಪುನಃ ಬೆಂಗಳೂರಿಗೆ ಸೇರಿಸುವಂತ ಪ್ರಯತ್ನ ಯಾಕಂತೇಳಿ ಒಂದ್ ಕಡೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡ್ತಾರೆ. ಇದನ್ನ ಕಸದ ಯಾರ್ಡನ್ನಾಗಿ ಮಾಡೋಕ್ಕೋಸ್ಕರ ಈ ರಾಮನಗರವನ್ನ ಬೆಂಗಳೂರಿಗೆ ಸೇರಿಸ್ತಾ ಇದ್ದಾರೆ ಅಂತೇಳಿ. ಇದು ಬೇಕಿತ್ತಾ ಈ ಹಂತದಲ್ಲಿ ಅಂತೇಳಿ? ಇಲ್ಲ, ಮೊದಲನೇದಾಗಿ ನಮ್ಮ ನಾಗೇಶ್ವರ್ಗೆ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ಸರ್ಕಾರ ನಡೀತಾ ಇದೆ, ಪ್ರತಿ ಹೆಜ್ಜೆಯಲ್ಲೂ ಅದನ್ನು ತಿದ್ದಿ ನಡೆಯೋದಕ್ಕೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಡ್ತಲೇ ಇದ್ದೀವಿ, ಗಮನ ಸೆಳೀತಲೇ ಇದ್ದೀವಿ. ಜನರಿಗೆ ಒಳ್ಳೆ ರೀತಿ ಕೆಲಸ ಆಗಲಿ ಅಂತ ನಮ್ಮ ಹೋರಾಟಗಳು, ಎಲ್ಲ ಹೋರಾಟಗಳು ನಡೀತಲೇ ಇದ್ದಾವೆ. ಈಗ ಉದಾಹರಣೆಗೆ ಮೊನ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಲ್ಲ ಒಂದು ಕಡೆ ಆ SC/ST ಸಮುದಾಯಕ್ಕೆ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನು ದೋಷಿಸಿದಾಗ ಇದು ಕೂಡ ಇನ್ನು ನಿರಂತರವಾಗಿ ಹೋರಾಟ ಮಾಡ್ತಲೇ ಇದ್ದೀವಿ. ಆದರೆ ಇವತ್ತು ಜಡ್ಡಿಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ತಲೆನೋವು ಕೆಡಿಸ್ಕೊಂತಲ್ಲ. ಯಾಕೆ ಒಬ್ಬರು ಹಣಕಾಸು ಸಚಿವರಾಗಿ ಅವರೇ ಕಾರ್ಯನಿರ್ವಹಿಸ್ತಾ ಇರೋದು, ಅವರು ಅದನ್ನ ರಾಜೀನಾಮೆ ಕೊಟ್ಟು ನಾನು ತನಿಖೆ ಎದುರಿಸ್ತೀನಿ ಅಂತ ಹೋಗ್ಬೇಕು. ಇಲ್ಲಿವರೆಗೂ ಅದ್ರ ಬಗ್ಗೆ ಸುದ್ದಿ ಎತ್ತುತ್ತಾ ಇಲ್ಲ. ಕೇವಲ ನಾಗೇಂದ್ರ ಅವರ ರಾಜೀನಾಮೆ ತಗೊಂಡು ಒಂದು ಮಂಡ ಸರ್ಕಾರವಾಗಿ ಇವತ್ತು ಆಡಳಿತದಲ್ಲಿ ಇನ್ನೂ ಮುಂದುವರಿತಾ ಇದ್ದಾರೆ. ಇವತ್ತು ಏನೋ ಅನ್ಯಾಯ ಆಗಿದ್ರೆ ಮೂಢ ಪ್ರಕರಣ ಅಲ್ಲಲ್ಲ, ಇವತ್ತೇನೋ ಅನ್ಯಾಯ ಆಗಿದ್ರೆ ಇವತ್ತು SC/ST ಸಮುದಾಯಕ್ಕೆ ಇರ್ತಕ್ಕಂಥ ಸುಮಾರು 25,000 ಕೋಟಿನ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಇವತ್ತು ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ರೀತಿಯ ಧೋರಣೆಗಳನ್ನ ಇಟ್ಕೊಂಡಾಗ ಇವತ್ತು ಎಷ್ಟೇ ನಾವು ಹೋರಾಟಗಳು ಮಾಡಿದ್ರು ಇವತ್ತು ತಿರುಗಿ ನೋಡುವಂತ ಒಂದು ಇದನ್ನೇ ಇಟ್ಕೊಂಡಿಲ್ಲ ಸಿದ್ದರಾಮಯ್ಯನವರು. ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ, ಇವತ್ತು SC/ST ಸಮುದಾಯಕ್ಕೆ ಸರ್ ಈ ರೀತಿಯಾಗಿದೆ. ಆದರೆ ಇವರು ಅದ್ರ ಜೊತೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇವತ್ತು ಏನು 2006ರಲ್ಲಿ ನನಗನ್ಸುತ್ತೆ ಕುಮಾರಸ್ವಾಮಿ ಅವರು ರಾಮನಗರನ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು. ಸೊ ಅದು ನನಗೆ ಜಿಲ್ಲೆ ಯಾಕೆ ಇರಬಾರ್ದು ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಹೆಸರು ಬದಲಾವಣೆ ಆಗ್ತಿದ್ದಂಗೆ ಯಾವುದೋ ಒಂದು ಏರಿಯಾ ಅಭಿವೃದ್ಧಿ ಆಗ್ತಾನೆ ಅನ್ನೋದು ಅದು ಭ್ರಮೆ ನನಗನ್ನಿಸ್ದಂಗೆ. ಯಾಕೆಂದರೆ ಬೆಂಗಳೂರು ದಕ್ಷಿಣಕ್ಕೂ ರಾಮನಗರಕ್ಕೂ ಈಗ ರಾಮನಗರ ಜಿಲ್ಲೆ ಅನ್ನೋ ಭಾಗದಲ್ಲೂ ಒಂದು ಅಭಿವೃದ್ಧಿ ಆಗೋದಕ್ಕೆ ಈಗ ಹಿಂದೆ ಸಾಕಷ್ಟು ಗಾರ್ಮೆಂಟ್ಸ್ಗಳು ಬೆಂಗಳೂರಲ್ಲೇ ಇದ್ದು, ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ನಾನು ನೋಡ್ದಂಗೆ, ನಾನು
ಚಿಕ್ಕಡೂರು ಇರಬೇಕಾದಾಗ ಎಲ್ಲೂ ಕೂಡ ನಮಗೆ ಕಾಣ್ತಿರ್ಲಿಲ್ಲ. ಬೆಂಗಳೂರು ಪೀಣ್ಯದಲ್ಲೋ ಸುತ್ತಮುತ್ತ ಭಾಗಗಳಲ್ಲಿ ಸಣ್ಣದಾಗಿ ಕಾಣ್ತಾ ಇದ್ದು. ಇವತ್ತು ನೀವು ಹೋಗಿ ನೋಡಿ, ಎಲ್ಲ ಜಿಲ್ಲೆಗಳಲ್ಲೂ ನೀವು ಮಿನಿಮಮ್ ಅಂದ್ರೆ ಒಂದು 10 ಗಾರ್ಮೆಂಟ್ಸ್ ಆಗಿದೆ. ಇವತ್ತು ಆ ಭಾಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಈಗ ಬೆಂಗಳೂರಿನ ಈಗ ತುಮಕೂರು ರಾಮನಗರನ ಬೆಂಗಳೂರಿಗೆ ತಗೊಂಡ್ಬಿಡಿ ದಕ್ಷಿಣ ಮಾಡಿ ಅಂತ ಹೇಳಿದ್ರೆ, ನಾಳೆ ತುಮಕೂರಿನವರು ಕೇಳ್ಬೋದು, ಬೆಂಗಳೂರಿನ ಪೂರ್ವ ಜಿಲ್ಲೆ ಅಂತ ಮಾಡಿ ಅಂತ ಕೇಳ್ಬೋದು. ಇದು ಬೆಳ್ಕಂತೆ ಹೋಗ್ತಾ ಇರುತ್ತೆ. ಜಿಲ್ಲೆಗೆ ಏನ್ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಅದ್ರ ಕಡೆ ಫೋಕಸ್ ಮಾಡಿದ್ರೆ ಆ ಜಿಲ್ಲೆ ಅಭಿವೃದ್ಧಿ ಹಾಗೆ ಆಗುತ್ತೆ. ಈಗ ಬೆಂಗಳೂರು ಅನ್ನೋದು ಒಂದು ಸಣ್ಣ ನಗರ ಸರ್. ನಾವು BD ಅನ್ನೋದು ಏನಿತ್ತಲ್ಲ, ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ ಅಂತ ಸಣ್ಣದಾಗಿ ಇರ್ತಕ್ಕಂಥದ್ದು ಇವತ್ತು ದೊಡ್ಡದಾಗಿ ಬೆಳೆದಿದೆ, ಬೃಹತ್ತಾಗಿ ಬೆಳ್ತಾ ಇದೆ. ಸೊ ಆ ರೀತಿಯಾಗಿ ಆ ಜಿಲ್ಲೆನೂ ಅದೇ ರೀತಿ ಒಂದು ಅಜೆಂಡಾ ಇಟ್ಕೊಂಡು ಬೆಳೆಸಿದಾಗ ಬಹುಶಃ ಇದಕ್ಕಿಂತ ಡಬಲ್ ಆಗಿ ಬೆಳೆಯಂತ ಇವತ್ತು ಇದ್ದೇ ಇರುತ್ತೆ. ಹುಬ್ಳಿ ಧಾರವಾಡ ಅವಳಿ ನಗರ ಆಗಿ ಇಡೀ ನಮ್ಮ ಬೆಂಗಳೂರು ಬಿಟ್ಟರೆ ಸೆಕೆಂಡ್ ಟೈರ್ ಸಿಟಿ ಅಂದ್ರೆ ನಮ್ಗೆ ಹುಬ್ಳಿ ಧಾರವಾಡನೇ. ಈ ರೀತಿಯಾಗಿ ಬೆಳೆದಾಗ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ಕಂಜೆಕ್ಷನ್ ಕಮ್ಮಿ ಮಾಡ್ಬೋದು. ಸೊ ಈ ರೀತಿ ಒಂದು ಒತ್ತು ಕೊಟ್ಟಾಗ ಆ ಜಿಲ್ಲೆನೂ ಒಂದು ರಾಮನಗರ ಅನ್ನೋದು ರಾಮನ ಹೆಸರಿರ್ತಕ್ಕಂಥ, ನೀವು ಅದನ್ನೇ ತೆಗೆದುಕೊಟ್ಟಿದ್ದೀರಾ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಇದ್ರ ಕಡೆ ಕೂಲಂಕುಷವಾಗಿ ಕೂಲಂಕುಷವಾಗಿ ಯಾಕೆಂದ್ರೆ ನಮ್ಮ ಪಾರ್ಟಿನಲ್ಲೂ ಏನೋ ಒಂದು ಹಿರಿಯ ನಾಯಕರುಗಳು ಇದ್ರ ಬಗ್ಗೆ ಒಂದು ಒಪಿನಿಯನ್ ಮಾಡ್ತಾರೆ, ಅದ ನಂತರ ನಾವು ಹೇಳಿಕೆ ಕೊಡುವಂತ ಕೆಲಸ ಮಾಡೇ ಮಾಡ್ತೀವಿ. ಹಾಗೇನೆ ಸರ್, ಈಗ ತ್ಯಾಗರಾಜ್ ಸರ್, BBMP ಚುನಾವಣೆ ಕಥೆ ಏನಾಯ್ತು ಅಂತೇಳಿ, ಚುನಾವಣೆ ಆಗದೆ ಎಷ್ಟು ವರ್ಷ ಆಯ್ತು, ಅವತ್ತಾಗತ್ತೆ ಇವತ್ತಾಗತ್ತೆ, ಚುಟುಕಾಗಿ ಇದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗೋದಾದ್ರೆ ಸರ್, BJP ಸರ್ಕಾರದವರಿದ್ದಾಗ 243 ವಾರ್ಡ್ನ ಮಾಡಕ್ ಹೊರಟ್ರು, ಅದಕ್ಕೆ ಅಬ್ಜೆಕ್ಷನ್ ಹಾಕಿರು. ನಂತರ 225 ವಾರ್ಡ್ಗಳನ್ನ ಕಾಂಗ್ರೆಸ್ ತರಕ್ ಬಂದ್ರು. ಈಗ ಫೈನಲ್ ಆಗಿ 400 ವಾರ್ಡ್ಗಳನ್ನ ತರಕ್ ಹೋಗ್ತಾ ಇದ್ದಾರೆ. ಇಲ್ಲಿ ಈ 400 ವಾರ್ಡ್ಗಳ ತರಕ್ ಹೋದಾಗ್ಲೂ ಮತ್ತೆ ಇದನ್ನ ಸ್ಟೇ ತಂದು ಮತ್ತೆ ಬರೋ ವರ್ಷದವರೆಗೂ ಇದನ್ನ ತಳ್ಕೊಂಡು ಹೋಗೋ ಉದ್ದೇಶನ ಕಾಣಿಸ್ತಾ ಇದೆ ಇಲ್ಲಿ. ಮತ್ತೆ ಕೊನೆಯದಾಗಿ ನಾನು ಇವ್ರಿಗೆ ಸರ್ಕಾರಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಈ ಗ್ರೇಟರ್ ಬೆಂಗಳೂರು ಮಾಡ್ಬೇಕನ್ನೋ ಉದ್ದೇಶನ ಮೊದಲು ಕೈ ಬಿಟ್ಟು, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಮೂಲಭೂತ ಸೌಕರ್ಯಗಳನ್ನ ಇಲ್ಲ, ಸಿದ್ದರಾಮಯ್ಯನವರ ಆರ್ಥಿಕ ಪರಿಸ್ಥಿತಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾವ್ರೆ. ನೀವೆಲ್ಲ ಹಿಂಗೆ ಹೇಳ್ತಾ ಇದ್ದೀರಾ? ಅದು ಅವ್ರಿಗೆ ಗೊತ್ತಾಗ್ಬೇಕು. ಅವ್ರ ಮನೆ ಹೇಳಿ ಮತ್ತೆ ನೀವು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ನೀವು ಸಿದ್ದರಾಮಯ್ಯನವ್ರೆ ನೀವು ಹೇಳ್ದಲ್ಲ ಇದ್ರೆ ಎಲ್ಲ ಅರ್ಥ ಆಗುತ್ತೆ. ಜನರ ಸಮಸ್ಯೆಗಳು ಕೇಳಿದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, MLA ಗಳು ಮಾತ್ರ ಮಲ್ಕೊಂಡ್ಬಿಟ್ಟಾರೆ, ಯಾವ ಕೆಲಸನೂ ಮಾಡ್ತಾ ಇಲ್ಲ. ನೀವು ನೋಡಿದ್ರೆ ಜನ ನಿಮ್ಗೆ ಗೊತ್ತಿಲ್ಲ, ರಿಸಲ್ಟ್ ಗಳನ್ನ ನೋಡ್ಬೇಕು, ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು. ಜನರೆಲ್ಲ ತಿರುಗಿ ಬೀಳೋ ಸಮಯ ತುಂಬಾ ಹತ್ತಿರದಲ್ಲೇ ಇದೆ. ಇದೇ ತರ ಆಯ್ತು ಸರ್, ಅವ್ರು ಸರ್ಕಾರ ಮಾಡಿಕೊಟ್ಟಿದ್ದಾರೆ, ಎಲ್ಲೂ ಇಲ್ಲ ಸರ್, ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಈಗ ನಾನು ಹೇಳೋದೇನು ಗೊತ್ತಾ ಸರ್, ಸರ್ಕಾರದ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಮೊದಲು ಮೂಲಭೂತ ಸೌಕರ್ಯಗಳನ್ನ ಸಾರ್ವಜನಿಕರಿಗೆ ಕೊಡ್ಲಿ, ಆಮೇಲೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದ್ದಾಗ ಗ್ರೇಟರ್ ಬೆಂಗಳೂರು ಬಗ್ಗೆ ಯೋಚನೆ ಮಾಡಲಿ. ಸದ್ಯಕ್ಕೆ ಈ 400 ವಾರ್ಡ್ಗಳ ಉದ್ದೇಶ ಏನಿದೆ ಅದನ್ನ ಕೈ ಬಿಟ್ಟು ಅಭಿವೃದ್ಧಿ ಕಡೆಗೆ ಹೋಗ್ಲಿ ಸರ್. ಕೊನೆಯದಾಗಿ ಕ್ವಿಕ್ ಆಗಿ ಸರ್, ಈಗ ಮಹಾನಗರ ಪಾಲಿಕೆಯಲ್ಲಿ 3 ವರ್ಷದಿಂದ ಚುನಾವಣೆ ಆಗಿಲ್ಲ. ಮೊದಲು ಚುನಾವಣೆ ಮಾಡುವಂತ ಕೆಲಸ ಆಗಲಿ. ಅದು ಯಾವ್ದು ಏನಾಗಿದೆ ಅಂದ್ರೆ 224 ಮಾಡ್ತಿರೋ, ಅದು 9 ದಶ ಸಂಖ್ಯೆ ಅಂತ ಹೇಳ್ತಾ ಇದ್ರು. ಈಗ 225 ಇದು ದಶ ಸಂಖ್ಯೆ ಅಂತ ಹೇಳ್ತಿರೋ. ಈಗೇನೋ ಗೊತ್ತಿಲ್ಲ, 400 ಬಂದಿದೆ. ಇದು ಯಾವ ಸಂಖ್ಯೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವ ಸಂಖ್ಯೆನಾರು ಇಟ್ಕೊಳ್ಳಿ, BBMPಗೆ ಮೊದಲು ಚುನಾವಣೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋದು. ಆಮೇಲೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಮಾಡಿ. ನಾವು ಗ್ರೇಟೆಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ಕೊಂಡು ಹೋಗಿ ಈ ಕಾವೇರಿ ಥಿಯೇಟರ್ ಹತ್ರ ಮಾಡಿದ್ರಲ್ಲ ಬ್ರಿಡ್ಜ್, ಆ ರೀತಿ ಮಾಡಕ್ ಹೋಗ್ಬೇಡಿ, ಸರಿನಾ? ಒಳ್ಳೆ ರೀತಿಯಲ್ಲಿ ಮಾಡಕ್ಕಂದ್ರೆ ಖಂಡಿತವಾಗ ನಾವೆಲ್ಲ ಸ್ವಾಗತಿಸ್ತೀವಿ. ಕಾವೇರಿ ಬ್ರಿಡ್ಜ್ ಮಾಡಿದಾರಲ್ಲ ಇವಾಗ ಗ್ರೇಟ್ ಬೆಂಗಳೂರು ಅಂತ, ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಂದು BJP ಸರ್ಕಾರ ರಾತ್ರಿ ಬ್ರಿಡ್ಜ್ ಅನ್ನ ಮಾಡ್ದೋ ನಾವು ಅಂತ ಹೇಳಿದ್ರೆ, ಸರಿ ಇವತ್ತು ಕಾವೇರಿ ಬ್ರಿಡ್ಜ್ ಹೆಂಗಿದೆ ಅಂತ ತಮ್ಗೆಲ್ಲ ಗೊತ್ತಿದೆ. ಆ ರೀತಿ ಕೆಲಸವನ್ನ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ನೀವು ಏನ್ ಬೇಕಾದ್ರೂ ಮಾಡಿ, ಮೊದಲು ಬೆಂಗಳೂರಿನ ಮೂಲ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅನ್ನುವಂಥದ್ದು. ಎಸ್, ಗೋವಿಂದರಾಜ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಒಂದ್ ವೇಳೆ ಅಧಿವೇಶನದಲ್ಲಿ ಚರ್ಚೆಗೆ ಏನಾದ್ರೂ ಬಂದ್ರೆ ಮುಂದೆ ಮಂಡಿಸ್ತಾರಾ? ಈಗ ಗ್ರೇಟರ್ ಬೆಂಗಳೂರು ಅನ್ನೋದು ಏನು ಇವರು ಒಂದು ಸಮಿತಿ ವರದಿ ಕರಡು ತಯಾರು ಮಾಡಿದೆಯಲ್ಲ, ಅದು ಸಹಜವಾಗಿ ಕ್ಯಾಬಿನೆಟ್ ಬರಲೇಬೇಕಾಗುತ್ತೆ. ಅದು ಕೂಲಂಕುಷವಾಗಿ ಚರ್ಚೆ ಆಗಲೇಬೇಕು. ಚರ್ಚೆ ಆಗಿ ಸಿಟಿಗೆ ಆಗ್ಬೇಕಾರ್ತಕ್ಕಂಥ ಅನುಕೂಲ ಅನಾನುಕೂಲಗಳ ಬಗ್ಗೆ ಚರ್ಚೆ ಆಗಿ ಒಂದು ಒಳ್ಳೆ ತೀರ್ಮಾನ ಆಗಿ ಬೆಂಗಳೂರಾಗಿ ಶೈನ್ ಆಗಕ್ಕೆ ಬಿಟ್ಟು ಕೇವಲ ಒಂದು ವೈಯಕ್ತಿಕ ಯೋಚನೆಗಳಿಡದಲ್ಲೇ ಒಳ್ಳೆ ರೀತಿ ಒಳ್ಳೆ ದೃಷ್ಟಿ ಇಟ್ಕೊಂಡು ಈ ನಗರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಬಹುಶಃ ಈ 5 ನಗರ ಪಾಲಿಕೆಯಿಂದ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನಗೇನೋ ನಾವು ಒಪ್ಪೋದಿಲ್ಲ. ಯಾಕೆ ಆಸ್ ಎ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಒಪ್ಪಲ್ಲ. ಇದು ಒಟ್ಟಾಗಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಟ್ಯಾಕ್ಸ್ ಅಂದರೆ ತೆರಿಗೆ ಸಂಗ್ರಹಣೆ ಒಂದೇ ಕಡೆ ಶೇಖರಣೆಯಾಗಿ ಎಲ್ಲಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಶೇರ್ ಆದರೆ
ಬೋಧಾರವಾಗಿ ಇನ್ನು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಈ ಇರ್ತಕ್ಕಂಥ BBMP ಭಾಗದ ಹೊಂದಾಣಿಕೆಯಾಗಿ ಅವು ಕೂಡ ನಗರ ಪ್ರದೇಶ ಬೆಳೆದಿರೋನ್ನ ಎಲ್ಲ ಒಂದು ಕಡೆ ಸೇರಿಸಿದ್ರೆ ದೊಡ್ಡದಾಗೆ ಮಾಡ್ಕೊಂಡು ಹೋಗ್ಬಾರ್ದು. ಅದ್ರ ಬಗ್ಗೆ ಪ್ರಶ್ನೆ ಆಗೋದಿಲ್ಲ. ಈಗ 5 ನಗರ ಪಾಲಿಕೆಗಳು ಮಾಡಿ, 5 ಮೇಯರ್ ಮಾಡಿ, 5 ಡಿವಿಷನ್ಗಳು ಮಾಡಿದಾಗ ಫೈನಾನ್ಷಿಯಲ್ ಸಪೋರ್ಟ್ ಅನ್ನೋದು ವೇರಿಯೇಷನ್ ಆಗೇ ಆಗುತ್ತೆ. ಈಗ ಎಲ್ಲೇ ಒಂದ್ ಕಡೆ ಈಗ ನಮ್ಮ ಮಾಗಡಿ ರೋಡ್ಗೆ ಇಂಡಸ್ಟ್ರಿಗಳು ದೊಡ್ಡ ಇಂಡಸ್ಟ್ರಿಗಳಿಲ್ಲ, ಅದನ್ನೇ ಸಪರೇಟ್ ಪಾಲಿಕೆ ಆಗೋಯ್ತು ಅಂದ್ರೆ ನಿಮ್ಗೆ ಅಲ್ಲಿ ರೆವಿನ್ಯೂ ಜನರೇಟ್ ಕಮ್ಮಿ ಆಗುತ್ತೆ. ಅದೇ ಇಲ್ಲಿ ಉತ್ಪತ್ತಿ ಆಗೋದನ್ನ ಆ ಕಡೆಗೆ ಹಂಚಕ್ಕೆ ಅವಾಗ ಕೊರತೆ ಆಗುತ್ತೆ. ಯಾಕಂದ್ರೆ ಆ ಪಾಲಿಕೆ ಸದಸ್ಯರು ಒಪ್ಪೋದಿಲ್ಲ. ಅವಾಗ ನಮ್ಮಲ್ಲಿ ಉತ್ಪಾದನೆ ನಮಗೆ ಕೊಡಿ ಭಾವನೆಗಳು ಬಂದ್ಬಿಡ್ತು ಅಂದ್ರೆ ಎಲ್ಲ ಒಂದ್ ಕಡೆ ಆ ಕಡೆಯಿಂದ ಈ ಕಡೆ ಕಿತ್ತಾಡೋದು, ಈ ಕಡೆಯಿಂದ ಆ ಕಡೆ ಕಿತ್ತಾಡೋದು, ಈ ಸಮಸ್ಯೆಗಳು ಉದ್ಭವ ಆಗುತ್ತೆ. ಫಸ್ಟ್ ನೀವೇನೇ ಮಾಡೋದಾದ್ರೂ ಬೆಂಗಳೂರು ನಗರದ ಜನರ ಅಭಿವೃದ್ಧಿಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು. ಈ ರೀತಿ ಗ್ರೇಟರ್ ಬೆಂಗಳೂರು ಹತ್ತಿದ್ದಂಗೆ ಕೇವಲ ಬಾಯಿನಲ್ಲಿ ಗ್ರೇಟ್ ಆಗೋದಿಲ್ಲ, ಒಳ್ಳೆ ವ್ಯವಸ್ಥೆಗಳು ಕೊಟ್ಟಾಗ ಅದು ಈಗ ಆಲ್ರೆಡಿ ಪ್ರಪಂಚದಾದ್ಯಂತ ಬೆಂಗಳೂರು ಅಂದ್ರೆ ಜನಕ್ಕೆ ಗೊತ್ತಿದೆ ಏನು ಅಂತ, ಅದು ಇನ್ನಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ಬೇಕಂತ ಅವಶ್ಯಕತೆ ಇದೆ. ಆದ್ರಿಂದ DK ಶಿವಕುಮಾರ್ ಕೇವಲ ವೈಯಕ್ತಿಕ ತೀರ್ಮಾನಕ್ಕಿಂತ ಎಲ್ಲರವನ್ನ ಅಭಿಪ್ರಾಯ ಕ್ರೋಢೀಕರಣ ಮಾಡಿ ಒಪಿನಿಯನ್ ಮಾಡಿ ಕರಡು ಸಮಿತಿಗೆ ಒಂದು ಅಭಿಪ್ರಾಯ ಕೇಳಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ವಿರೋಧ ಮಾಡೇ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಗೋವಿಂದರಾಜು ಸರ್. ಚರ್ಚೆಯಲ್ಲಿ ಆಗಿದ್ದಕ್ಕಾಗಿ ನಾಗೇಶ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ತ್ಯಾಗರಾಜ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪರ ವಿರೋಧ ಚರ್ಚೆಗಳಾಗ್ತಾ ಇವೆ. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆ ಬಂದ್ರೆ ಮುಂದೇನಾಗಬಹುದು? BBMP ಕಥೆಯೇ ಮುಗಿದು ಹೋಗುತ್ತಾ, ಅಥವಾ ಇರೋಂಥ ಬೆಂಗಳೂರನ್ನ ಇನ್ನಷ್ಟು ವಿಸ್ತರಣೆ ಮಾಡಿ ನಾವು ಅಭಿವೃದ್ಧಿಯನ್ನ ಹೆಚ್ಚು ಮಾಡ್ತೀವಿ, ಇದು ಸಾಧ್ಯನಾ? ಇರುವಂತ ಬೆಂಗಳೂರಿನಲ್ಲಿ ಈಗ ಹೇಗೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇವೆ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಕಾದ್ ನೋಡೋಣ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿ.